ಪ್ರಸನ್ನಕುಮಾರ್ ಜೈನ್ ಅವರ ಸಂಪಾದಕತ್ವದಲ್ಲಿ ಜಿಲ್ಲೆಯ ಸಮಗ್ರ ಸುದ್ದಿಗಾಗಿ ಏಷ್ಯನ್ ಮಿತ್ರ ಕನ್ನಡ ದಿನಪತ್ರಿಕೆಯನ್ನು ಓದಿರಿ ಹಾಗೂ ಚಂದಾದಾರರಾಗಿರಿ. ನಮಸ್ಕಾರಗಳು ವೀಕ್ಷಕರೇ. ವಾರ್ತೆಗಳ ತಲೆಚಿತ್ರಗಳು. ಆರ್ಯ ವೈಶ್ಯ ಅಧಿಕಾರಿಗಳ ಹಾಗೂ ವೃತ್ತಿ ನಿರತ ಸಂಘ ರಾಯಚೂರು ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ಸಮಾರಂಭ ದಿನಾಂಕ 17/8/2025 ರವಿವಾರ. ಸಮಯ ಬೆಳಗ್ಗೆ 10:30. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಾಲದಿನ್ನಿ ರಂಗಮಂದಿರ, ರಾಯಚೂರು. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ವಾಲ್ಕರ್ ಗ್ರೌಂಡ್ ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆಗಸ್ಟ್ 27ರಿಂದ ಗಣೇಶೋತ್ಸವ ಪ್ರಾರಂಭ. ನಿಯಮಗಳ ಪಾಲನೆ ಮಾಡುವ ಮೂಲಕ ಶಾಂತಿಯುತ ಆಚರಣೆಗೆ ಸಹಕರಿಸಿ DC ನಿತೀಶ್ ಕುಮಾರ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅಪೂರ್ಣ. ವೈಜ್ಞಾನಿಕ ಮಹೇಂದ್ರ ಕುಮಾರ್ ಮಿತ್ರ. ಆಗಸ್ಟ್ 17ರಂದು ಆವೋಪ ಸಂಘದಿಂದ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ವಿತರಣೆ, ಆಲೂರು ವೆಂಕಟೇಶ್. ಶ್ರೀಕೃಷ್ಣ ಜನ್ಮಾಷ್ಟಮಿ, ಯಾದವ ಸಮಾಜ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವುದು ಅಗತ್ಯ. ಎ ವಸಂತ್ ಕುಮಾರ್. ಕುರುವದೊಡ್ಡಿ ಶಾಲೆ ಭೋಜನಾಲಯ ನಿರ್ಮಾಣದ ಕುರಿತು SDMC ಅಧ್ಯಕ್ಷ ವೀರೇಶ್ ರಿಂದ ಸುಳ್ಳು ಆರೋಪ, ಬಸವರಾಜ್. ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ಪರಿಶಿಷ್ಟರಿಗೆ ಪ್ರತ್ಯೇಕ ಮತದಾನ ಸಿದ್ಧಾಂತ ವಿಜಯೋತ್ಸವ. ವಾರ್ತೆಗಳ ವಿವರ. ಪ್ರತಿ ಬಾರಿಯಂತೆ ಈ ಬಾರಿಯೂ ಗಣೇಶೋತ್ಸವವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಣೆ ಮಾಡಲು ಎಲ್ಲಾ ಸಂಬಂಧಪಟ್ಟ ಇಲಾಖೆಯಿಂದ ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಇದಕ್ಕೆ ಸಾರ್ವಜನಿಕರು, ಗಣೇಶೋತ್ಸವ ಸಮಿತಿಗಳು ಮತ್ತು ಎಲ್ಲಾ ಧರ್ಮಗಳ ಮುಖಂಡರ ಸಹಕಾರ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ಪ್ರತಿ ಬಾರಿಯಂತೆ ಈ ಬಾರಿಯೂ ಗಣೇಶೋತ್ಸವವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಣೆ ಮಾಡಲು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಂದ ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಇದಕ್ಕೆ ಸಾರ್ವಜನಿಕರು, ಗಣೇಶೋತ್ಸವ ಸಮಿತಿಗಳು ಮತ್ತು ಎಲ್ಲ ಧರ್ಮಗಳ ಮುಖಂಡರ ಸಹಕಾರ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರು ಇಂದು ನಗರದ ಜಿಲ್ಲಾಡಳಿತ ಭವನದಲ್ಲಿ ಹಮ್ಮಿಕೊಂಡಿದ್ದ ಗಣೇಶೋತ್ಸವದ ಆಚರಣೆ ಕುರಿತು ಹಮ್ಮಿಕೊಂಡಿದ್ದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆಗಸ್ಟ್ 27ರಿಂದ ಗಣೇಶೋತ್ಸವ ಪ್ರಾರಂಭವಾಗಲಿದ್ದು, ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆಗೆ ಸಂಬಂಧಿಸಿದಂತೆ ಎಲ್ಲ ಸಿದ್ಧತೆಗಳನ್ನು ಮತ್ತು ವ್ಯವಸ್ಥಿತವಾಗಿರುವಂತೆ ನೋಡಿಕೊಳ್ಳಲು ಪರವಾನಗಿಗೆ ಸಂಬಂಧಿಸಿದಂತೆ ನಗರ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಏಕಗವಾಕ್ಷಿ ವ್ಯವಸ್ಥೆ ಮಾಡಲಾಗಿದ್ದು, ಆಗಸ್ಟ್ 18ರಿಂದ ಈ ವ್ಯವಸ್ಥೆ ಆರಂಭವಾಗಲಿದೆ. ಗಣೇಶ ಪ್ರತಿಷ್ಠಾಪನಾ ಮಂಡಳಿಗಳು ಜಿಲ್ಲಾಡಳಿತದ ಇಲಾಖೆಗಳೊಂದಿಗೆ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದರು. ಅಗ್ನಿಶಾಮಕ ಇಲಾಖೆ, ಜೆಸ್ಕಾಂ ಇಲಾಖೆ, ವೇದಿಕೆಗೆ ಸಂಬಂಧಿಸಿದಂತೆ ಲೋಕೋಪಯೋಗಿ ಇಲಾಖೆಯಿಂದ ಕ್ಲಿಯರೆನ್ಸ್ ಪಡೆದುಕೊಳ್ಳಬೇಕು. ಪ್ರತಿ ವರ್ಷದಂತೆ ಈ ಬಾರಿಯೂ ಕನಿಷ್ಠ ಸುರಕ್ಷಿತ ಕ್ರಮಗಳನ್ನು ಕಡ್ಡಾಯವಾಗಿ ಕೈಗೊಳ್ಳಬೇಕು ಎಂದರು. ಸ್ವಚ್ಛತೆಗೆ ಸಂಬಂಧಿಸಿದಂತೆ ನಗರದ ಖಾಸ್ಬಾವಿಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ನಡೆದಿದ್ದು, ಜೊತೆಗೆ ಗಣೇಶೋತ್ಸವ ಮುಗಿಯುವವರೆಗೂ ಸ್ವಚ್ಛತಾ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ತಿಳಿಸಿದರು. ರಾತ್ರಿ 10:30ರೊಳಗಾಗಿ ವಿಸರ್ಜನೆಯನ್ನು ಮಾಡುವಂತೆ ಸಮಯ ನಿಗದಿಗೊಳಿಸಲಾಗಿದೆ. ಅದರಂತೆ ನಿಯಮಾನುಸಾರ ವಿಸರ್ಜನೆ ಮಾಡಬೇಕು. ಜೊತೆಗೆ ಬೃಹತ್ ಧ್ವನಿವರ್ಧಕಗಳ ಮೂಲಕ ಶಬ್ದ ಮಾಲಿನ್ಯ ಮಾಡುವುದನ್ನು ನಿಷೇಧಿಸಲಾಗಿದ್ದು, ಕನಿಷ್ಠ ಶಬ್ದವನ್ನು ಬಳಸಬೇಕು. ಇಲ್ಲವಾದಲ್ಲಿ ಶಬ್ದ ಮಾಲಿನ್ಯ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಸಿಂಗಲ್ ವಿಂಡೋ ಸಿಸ್ಟಮ್ ನಾವು ಮಾಡಿದ್ವಿ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಈ ವರ್ಷನೂ ನಾವು ಅದನ್ನ ಮುಂದುವರಿಸ್ತೀವಿ. ಯಾರಿಗೂ ಏನು ತೊಂದರೆ ಆಗ್ತಿರೋ ರೀತಿ ಒಂದೇ ಸಿಂಗಲ್ ಪಾಯಿಂಟ್ ಅಲ್ಲಿ ನಾವು ನಿಮಗೆ ಕ್ಲಿಯರೆನ್ಸ್ ಕೊಡ್ತೀವಿ. ಸೊ ಎರಡನೇದು ಏನೇನು ಸೋಮವಾರದಿಂದ, ಎರಡನೇದು ಕಡ್ಡಾಯವಾಗಿ ನಮ್ದೇನು ಎಲ್ಲೆಲ್ಲಿ ತಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಲ್ಲಿ ಯಾರು ಇದ್ದಾರೆ ಅವರು ಸೇಫ್ಟಿಗೋಸ್ಕರನೇ ನಾವು ಲಾಸ್ಟ್ ಟೈಮ್ ಅದನ್ನ ಇನ್ಸಿಸ್ಟ್ ಮಾಡಿದ್ವಿ. ಒಂದು ಏನಂದ್ರೆ ಫೈರ್ ಅವರು ಕ್ಲಿಯರೆನ್ಸ್ ಆಗ್ಬೇಕು, ಜೆಸ್ಕಾಂ ಇಂದ ಕ್ಲಿಯರೆನ್ಸ್ ಆಗ್ಬೇಕು, ಆಮೇಲೆ ಆ ಸ್ಟೇಜ್ ಬಗ್ಗೆ PWD ಕ್ಲಿಯರೆನ್ಸ್ ಆಗ್ಬೇಕಂತ ಈ ಸಲ ನಾವು ತಂಡ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಏನು
ಎಲ್ಲ ಸುರಕ್ಷತೆಗೆ ಏನು ಮಿನಿಮಮ್ ರಿಕ್ವೈರ್ಮೆಂಟ್ ಇದೆ ಲಾಸ್ಟ್ ಟೈಮ್ ನಾವೇನ್ ಮಾಡಿದ್ದೀರಾ ಅದೇ ತರ ಈ ಸಲ ಮಾಡಬೇಕು ಅಂತ ನಮ್ಗೆಲ್ಲ ನಮ್ದು ಮನವಿ ಇದೆ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಈಗ ಜಸ್ಕಾಂ ಅಧಿಕಾರಿಗಳಿಗೆ ನಾವೆಲ್ಲ ಹೇಳಿದ್ದೀವಿ, ರೌಂಡ್ ದಿ ಕ್ಲಾಕ್ ಅವ್ರ ಸಿಬ್ಬಂದಿ ಇರ್ತಾರೆ, ಆಲ್ಟರ್ನೇಟ್ ಜನರೇಟರ್ಸ್ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ, ಎಲ್ಲ ನಾವು ಮಾಡ್ತೀವಿ. ಆಮೇಲೆ ಕ್ಲೀನಿನೆಸ್ ಎಲ್ಲ ಮುನ್ಸಿಪಾಲಿಟಿಯಿಂದ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ, ವಾಟರ್ ಫಿಲ್ಲಿಂಗು, ಕಾಸ್ಕಾವಿ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆ ಹಬ್ಬದ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ನಮ್ಮ ಟೀಮ್ಸ್ ಆಕ್ಟಿವ್ ಆಗಿ ನಾವು ಅದನ್ನ ಕ್ಲೀನಿಂಗ್ ನಾವು ಎನ್ಶೂರ್ ಮಾಡ್ತೀವಿ. ಮುಖ್ಯವಾಗಿ ಇನ್ನೊಂದು ಏನು ಈಗ ಮಾನದಂಡಗಳಿದೆ, ಎಷ್ಟು ಗಂಟೆ ಒಳಗೆ ವಿಸರ್ಜನೆ ಮಾಡಬೇಕು ಅಂತ, ರಾತ್ರಿ 10 ಗಂಟೆ ಒಳಗಡೆ ವಿಸರ್ಜನೆ ಮಾಡಬೇಕು. ಆಮೇಲೆ ಸೌಂಡ್ ಮಿನಿಮಮ್ ರಿಕ್ವೈರ್ಮೆಂಟ್ ಇದೆ. ದಯವಿಟ್ಟು ಲಾಸ್ಟ್ ಟೈಮ್ ಕೆಲವು ನಮ್ಮನೆ ಪಕ್ಕನೆ ರಾತ್ರಿ 3 ಗಂಟೆಗೆ ಸಿಕ್ಕಾಪಟ್ಟೆ ಜೋರಾಗಿ ಹಾಕೊಂಡು ಓಡಾಡ್ತಾ ಇದೆ. ಸೊ ಅದು ಆಕ್ಟ್ ಇದೆ, ಸೌಂಡ್ ಪೊಲ್ಯೂಷನ್ ಆಕ್ಟ್ ಅಂತಾನೆ ಇದೆ. ಸೊ ದಯವಿಟ್ಟು ತಮ್ಮಗೆಲ್ಲ ಹೇಳಿ, ಸೊ ಡೆಸಿಬಲ್ ಲೆವೆಲ್ ಏನಿದೆ ಅದನ್ನ ಮೀರಬಾರ್ದು. ಸೊ ವಯಸ್ಸಾದವರು, ಸಣ್ಣ ಮಕ್ಕಳು, ಪರ್ಟಿಕ್ಯುಲರ್ಲಿ ವಯಸ್ಸಾದವ್ರಿಗೆಲ್ಲ ಸಾಕಷ್ಟು ಕಡೆ ಹಾರ್ಟ್ ಅಟ್ಯಾಕ್ ಆಗಿರೋದು, ಬೇರೆ ಆಗಿರೋದು, ಆಮೇಲೆ ನರ್ವಸ್ ಆಗೋದು ಅದೆಲ್ಲ ನಾವು ಕಂಡು ಬಂದಿದ್ದೀವಿ. ಅದೇ ರೀತಿ ಸಣ್ಣ ಮಕ್ಕಳಿಗೆ ಅದೇನಾದ್ರು ಡೈರೆಕ್ಟ್ ಎಕ್ಸ್ಪೋಜರ್ ಆದ್ರೆ ಪರ್ಮನೆಂಟ್ ಆಗಿ ಅವ್ರಿಗೆ ಕಿವುಡುತನ ಬರೋದನ್ನು ನಾವು ನೋಡಿದ್ದೀವಿ. ನಾವು ಹಬ್ಬ ಆಚರಣೆ ಮಾಡೋಣ, ಸ್ಪೀಕರ್ ಮಾಡಿ ವಾಲ್ಯೂಮ್ ಕಂಟ್ರೋಲ್ ಮಾಡಬೇಕು. ಒಂದು ಬೇಸ್ ಸ್ಪೀಕರ್ ಮಾಡಿ ಫುಲ್ ವಾಲ್ಯೂಮ್ ಹಾಕಿದ್ರೆ ಈಗ ಏನಾಗುತ್ತೆ, ಲಾಸ್ಟ್ ಟೈಮ್ ನಾವು ಏನ್ ನೋಡಿದ್ದೀವಿ, ಇಲ್ಲ ದಯವಿಟ್ಟು ಈಗ ಲಾಸ್ಟ್ ಟೈಮ್ ಏನ್ ನೋಡಿದ್ವಿ, ಅಲ್ಲಿ ಯುವಕರು ಇರ್ತಾರೆ, ಹುಡುಗರು ಇರ್ತಾರೆ, ಅವ್ರು ಯಾರ ಕಂಟ್ರೋಲ್ ಅಲ್ಲೂ ಇರಲ್ಲ, ತಮ್ಮ ಮಾತು ಕೇಳಲ್ಲ, ಯಾರ ಮಾತು ಕೇಳಲ್ಲ. ಸುಮ್ಮನೆ ಅವರು ಏನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಹೆವಿ ಈ ಡಿಸ್ಕೋ ಡ್ಯಾನ್ಸ್ ಮಾಡ್ದಂಗೆ ಜೋರಾಗಿ ಹಾಕೊಂಡು ಓಡಾಡ್ತಾರೆ. ಅದೇನಾಗುತ್ತೆ, ಪರ್ಟಿಕ್ಯುಲರ್ಲಿ ಪ್ರೆಗ್ನೆಂಟ್ ವುಮೆನ್ ಸಾಕಷ್ಟು ಇರ್ತಾರೆ, ಗರ್ಭಿಣಿ ಬಾಣಂತಿಯರು ಇರ್ತಾರೆ, ಅವ್ರಿಗೆಲ್ಲ ಅವ್ರು ಯಾರತ್ರ ಹೋಗಿ ಹೇಳ್ಕೋಬೇಕು, ಅವ್ರ ಕಷ್ಟ. ವಯಸ್ಸಾದವರು 3 ಗಂಟೆ 4 ಗಂಟೆಗೆಲ್ಲ ನಮ್ಮ ಮನೆ ಪಕ್ಕನೆ ಓಡಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಾಗುತ್ತೆ, ತುಂಬಾ ಲೇಟ್ ನೈಟ್ ಇದ್ರೆ ಈಗ ಪೊಲೀಸ್ ಇಲಾಖೆಗೂ ಕಷ್ಟ ಆಗುತ್ತೆ, ಲೈಟು ಕರೆಂಟ್ ಹೋದ್ರೇನು ಕಷ್ಟ ಆಗುತ್ತೆ. ಸೊ ಟೈಮಿಂಗ್ ದಯವಿಟ್ಟು ಎಲ್ಲ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆಮೇಲೆ ಸೌಂಡ್ ಪರ್ಟಿಕ್ಯುಲರ್ಲಿ ಒಂದ್ಸಲ ಏನಾದ್ರು ಯಾರಿಗಾದ್ರು ಟಿವಿ ಇಶ್ಯೂ ಆದ್ರೆ, ಕಿವುಡುತನ ಬಂದ್ರೆ ಅದು ಇರಿವರ್ಸಿಬಲ್, ವಾಪಸ್ ನೀವು ಏನೇ ಮಾಡಿದ್ರು ವಾಪಸ್ ಬರಲ್ಲ. ಆಮೇಲೆ ಜೀವನ ಪೂರ್ತಿ ಏನಿಗೆ ಹಾಕೊಂಡು ಓಡಾಡ್ಕೋಬೇಕಾಗುತ್ತೆ. ಸೊ ಅದು 2 ವಿಷಯದಲ್ಲಿ ನಾವು ಯಾರು ಕಾಂಪ್ರಮೈಸ್ ಆಗೋದು ಬೇಡ. ನಾವು ಎಲ್ಲರಿಗೂ ದಯವಿಟ್ಟು ಹೇಳಿ, ಇದು ಇನ್ನೊಂದೇ ಅಲ್ಲ, ಯಾವ್ದೇ ಫಂಕ್ಷನ್ ಆಗಿರ್ಲಿ, ಯಾವ್ದೇ ಧರ್ಮದ ಫಂಕ್ಷನ್ ಆಗಿರ್ಲಿ, ಇದನ್ನ ನಾವೀಗ ಎನ್ಫೋರ್ಸ್ ಮಾಡ್ಬೇಕಾಗುತ್ತೆ. ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಮಾತನಾಡಿ, ನಿಯಮಗಳನ್ನು ಪಾಲಿಸುವ ಮೂಲಕ ಗಣೇಶೋತ್ಸವವನ್ನು ಆಚರಿಸುವುದು ಅತಿ ಮುಖ್ಯ. ಜೊತೆಗೆ ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಪರಿಸರಕ್ಕೆ ಹಾನಿಯಾಗದಂತೆ ಗಣೇಶೋತ್ಸವ ಆಚರಣೆ ಮಾಡಬೇಕು. ಪಿಒಪಿ ಗಣೇಶಗಳನ್ನು ಬಳಸಬಾರದು, ಪ್ರತಿಯೊಂದು ಜಿಲ್ಲೆಯಲ್ಲಿ ನಿಷೇಧಿಸಲಾಗಿದೆ. ಅದರಂತೆ ರಾಯಚೂರಿನಲ್ಲಿಯೂ ಪಿಒಪಿ ಗಣೇಶ ಮೂರ್ತಿಗಳನ್ನು ಬಳಸಬಾರದು. ಇದರೊಂದಿಗೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದ್ದು, ಏಕ ಬಳಕೆ ಪ್ಲಾಸ್ಟಿಕ್ ಬಳಸಬಾರದು ಎಂದರು. ಆದರೂ ನಿಯಮ ಯಾವ ರೀತಿ ನಿಯಮ ಕಾನೂನು ಉಲ್ಲಂಘನೆ ಮಾಡಿ ಯಾವುದು ಸಿಟಿ ಆಗಲಿ ಜಿಲ್ಲೆ ಆಗಲಿ ಅದನ್ನು ಬೆಳೆಸಲಿಕ್ಕೆ ಆಗಲ್ಲ. ಯಾಕಂದ್ರೆ ಈ ನಿಯಮ ಈ ಕಾನೂನೆಲ್ಲ ತಂದಿದೆ ಸರ್ಕಾರ, ಯಾಕೆ ತಮ್ಮ ಇಂಡಸ್ಟ್ರಿ ನಮ್ಮ ಇಂಡಸ್ಟ್ರಿ ಕಾಪಾಡಬೇಕು. ಸೊ ನಂಬರ್ 1 ಈಗ ಪಿಒಪಿ ವಿಚಾರಕ್ಕೆ ತಾವೆಲ್ಲರೂ ಹೇಳಿದ್ರ ಮಾನಸಿಕ ಅಧಿಕಾರಿಗಳ ನಮಗೆ ತಂದಿದ್ದೀರಾ, ನಾವು ಡಿಸ್ಕಷನ್ ಮಾಡಿ ಮಾಡ್ಬೋದು ಅಂತ ನೋಡ್ತೀವಿ. ಆದರೂ ಈ ವಿಚಾರವನ್ನು ಸಾರ್ವಜನಿಕರಿಗೆ 2020 ನಮ್ಮ ಲೋಕಲ್ ನಮಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಸ್ಟೇಟ್ ನಲ್ಲಿ ಕಡ್ಡಾಯವಾಗಿ ಅನುಮತಿ ಮಾಡ್ತಾ ಇರುವಂತದ್ದು. ನಂಬರ್ 2 ಈಗ ಶುಚಿತ್ವವಾಗಿ ಮಾತಾಡಿದ್ದಾರೆ ಜಿಲ್ಲಾಧಿಕಾರಿ ಸರ್ ತಾವು ಕೂಡ. ಸೊ ಒಂದು ವಿನಂತಿ ಅಂತ ಹೇಳಿದ್ರೆ, ಈಗ ಫೆಬ್ರವರಿ ಮಾರ್ಚ್ನ ಹಿಡಿದು ಇಲ್ಲಿವರೆಗೆ ಬೇರೆ ಧರ್ಮಗಳು ಬಹಳ ಯಶಸ್ವಿಯಾಗಿ ಎಲ್ಲ ಆಚರಣೆಗಳನ್ನು ನಮ್ಮ ರಾಯಚೂರಲ್ಲಿ ನಾವು ನಡೆಸಿದ್ದೀವಿ. ನಾವೆಲ್ಲರೂ ನೋಡಿದ್ರೆ ನಮ್ಮ ಮಹಾನಗರ ಪಾಲಿಕೆ ಆಗಲಿ, ಬೇರೆ ಇಲಾಖೆ ಆಗಲಿ, ಜಿಲ್ಲಾಡಳಿತ ಆಗಲಿ, ನಾವು ಎಲ್ಲರೂ ಸಹಕರಿಸಿದ್ರೆ ನಮಗೆ ಅದಕ್ಕೆ ಎಲ್ಲ ನಿಯಮಗಳನ್ನು ಎನ್ಫೋರ್ಸ್ ಮಾಡಿದ್ದೀವಿ. ಸೊ ಅದೇ ರೀತಿ ಗಣೇಶ ಹಬ್ಬ ಒಂದು ದೊಡ್ಡ ಹಬ್ಬ, ಅದು ಕೂಡ ತಾವು ಎಲ್ಲರೂ ನಮಗೆ ಕೈಗೊಳಿಸಬೇಕು. ಈ ಒಂದು ಪ್ಲಾಸ್ಟಿಕ್ ವಿಚಾರಕ್ಕೆ ತಾವು ಎಲ್ಲರೂ ಖಚಿತ ಮಾಡಬೇಕು. ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಎಸ್ಪೆಷಲಿ ನೀರಿನ ಪೌಚ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗ್ಲಾಸ್ ಯಾವುದೇ ರೀತಿಯ ಪಂಡಾಲಗಳಲ್ಲಿ ಯೂಸ್ ಮಾಡೋದಕ್ಕೆ ಹೋಗ್ಬೇಕು. ಈಗ ಪ್ರತಿಯೊಂದು ಚಾನೆಲ್ ಪ್ರತಿಯೊಂದು ರಾಜಕಾರಣಿ ನಾವು ತೆಗೆದು ಈಗ ಹುಳು ತೆಗಿತಾ ಇದ್ದೀವಿ, ಅದರೊಟ್ಟಿಗೆ 1000 ಗಟ್ಟಲೆ ಟನ್ ನಮಗೆ ಪ್ಲಾಸ್ಟಿಕ್ ಸಿಗ್ತಾ ಇದೆ. ಅದನ್ನ ನಿರ್ವಹಣೆ ಮಾಡೋದಕ್ಕೆ ಬಹಳ ಕಷ್ಟ ವಿಚಾರ.
ತಾವೆಲ್ಲ ನೋಡ್ತಾ ಇದ್ರೆ ರಾಯಚೂರಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ತುಂಬಾ ಇದ್ದಾರೆ. 100% ಕ್ಯಾನ್ಸರ್ ತುಂಬಾ ಸ್ಟೇಟ್ ರಾಯಚೂರಲ್ಲಿ ಇದೆ. ಈ ಕಾರಣ ಸೊ ಅದಕ್ಕೆ ಕೂಡ ನಾವು ಯಾವುದೇ ರೀತಿಯ ರಿಯಾಯಿತಿ ಕೊಡಲ್ಲ. ದಯವಿಟ್ಟು ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಪೂರ್ತಿಯಾಗಿ ಬಂದ್ ಮಾಡಿ. ಅದರೊಟ್ಟಿಗೆ ಈಗ ನಮ್ಮ ಜಿಲ್ಲಾಧಿಕಾರಿ ಹೇಳಿದಂಗೆ ಈಗ ಜೆಸ್ಕಾಂ, ಫೈರ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, PWD ಮತ್ತೆ ಮಹಾನಗರ ಪಾಲಿಕೆ ಸೇರಿ ಸಿಂಗಲ್ ಯೂಸ್ ಕಂಪನಿ ಮಾಡ್ತಾ ಇದೀವಿ. ಅಲ್ಲಿ ಎಲ್ಲರೂ ಇರ್ತಾರೆ. ನಾವು ದಯವಿಟ್ಟು ಯಾವುದೇ ರೀತಿಯ ಬಂಡಾಯ ಚಟುವಟಿಕೆಗಳು ಮಾಡಿ ಹೋಗಬಾರ್ದು. ಅದು ಪಬ್ಲಿಕ್ ರಿಸ್ಕ್ ಕ್ರಿಯೇಟ್ ಆಗುತ್ತೆ. ಅದು ಹೊರತು ನಾವು ಎಲ್ಲ ಏನೇನು ಕುಂದುಕೊರತೆಗಳು ಸಮಸ್ಯೆಗಳು ಹೇಳಿದ್ದೀವಿ. ಈಗಾಗಲೇ ನಾವು ಕೆಲಸ ಶುರು ಮಾಡಿದ್ದೀವಿ. ವಾಟರ್ ಫಿಲ್ಲಿಂಗ್ ಮೊನ್ನೆಯಿಂದ ಶುರುವಾಗಿದೆ. ಈಗ ಮುಂದಕ್ಕೆ ನಾವು ರೆಡಿ ಮಾಡಿ ರೋಡ್ನ ಕೊಡ್ತೀವಿ. ಕಾರ್ಯಕ್ರಮದಲ್ಲೂ ಕೂಡ ಬಹಳಷ್ಟು ವರ್ಷದಿಂದ ಒಂದು 70-80 ಫೀಟ್ ನಮಗೆ ಗೊತ್ತಿರೋ ಹಾಗೆ ಹೂಳು ತುಂಬಿದ್ದೇವೆ. ಸೊ ಅದನ್ನು ಈಗ ಗಣೇಶ ಪೂಜೆ ಆಗೋಗಿ ಅಂತಾನೆ ನಾವು ಮೊನ್ನೆ ಜಿಲ್ಲಾಧಿಕಾರಿ ಸಾಹೇಬರಿಗೆ ಚರ್ಚೆ ಮಾಡಿದ್ವಿ. ಪೂರ್ತಿ ಕಾರ್ಯಕ್ರಮದಿಂದ ಈಗ ನಾವು ಡಿವಾಟರ್ ಮಾಡಿ ಅದನ್ನು ಪೂರ್ತಿ ಹೂಳು ತೆಗಿಬೇಕಾಗುತ್ತೆ. ಸೊ ಅದು ಅರ್ಧದ ಕೆಲಸ ಇಲ್ಲ, ಕನಿಷ್ಠ ಒಂದು 6 ತಿಂಗಳು ಬೇಕಾಗುತ್ತೆ. ಅದಕ್ಕೆ ಗಣೇಶ ಹಬ್ಬ ಆಗೋಗಿ ಅಂತ ನಾವು ಕಾಯ್ತಾ ಇದ್ದೀವಿ. ಈಗಾಗಲೇ ನಾವು ಸ್ವಲ್ಪ ಹೂಳು ತೆಗಿತೀವಿ. ನಾವು ಈ ಸತಿ ನಮ್ಮ ವಿಷಯದಿಂದ ಮುಕ್ತಾಯ ಆದ ಕೂಡಲೇ ನಾವು ಕಾರ್ಯಕ್ರಮ ಕೆಲಸ ಶುರು ಮಾಡ್ತೀವಿ. ಮತ್ತು ತಾವೆಲ್ಲರೂ ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ರಿ. ತಾವೆಲ್ಲರೂ ಹೋಗ್ಬೇಕು. ನಮ್ಮೆಲ್ಲರಿಗೂ ಒಪ್ಪಂದ ಇದ್ರೆ ನೆಕ್ಸ್ಟ್ ಟೈಮ್ ಇಂದ ನಾವು ಅಲ್ಲೇ ಒಂದು ಬೇರೆ ಒಂದು ಟೆಂಪರರಿ ಆರ್ಟಿಫಿಷಿಯಲ್ ಬಾಂಡ್ ಮಾಡಿಕೊಂಡು ಮಾಡಿದ್ರೆ ಸುದ್ದಿ ಬರುತ್ತೆ. ಈಗಾಗಲೇ ಅಲ್ಲಿ ನಾವು ಮಾವಿನಕೆರೆ ಡೆವಲಪ್ ಮಾಡ್ತಾ ಇದ್ವಿ. ಮಾವಿನಕೆರೆ ಮತ್ತೆ ಕಾಸರಗೋಡು ಲಿಂಕ್ ಇದೆ. ನಾವು ಮಾವಿನಕೆರೆ ಎಷ್ಟು ಸ್ವಚ್ಛ ಮಾಡಿದರೆ ಕಾಸರಗೋಡಿನ ಅದರ ಒಂದು ವಿಷಾಕ್ತ ಮಾಡಿ ಇಟ್ಟಿದ್ರೆ ಅದನ್ನು ಕಾಪಾಡೋದಕ್ಕೆ ಆಗಲ್ಲ. ಈ ಕಡೆಯಿಂದ ನೀರು ಆ ಕಡೆ ಹೋಗುತ್ತೆ, ಆ ಕಡೆಯಿಂದ ಈ ಕಡೆ ಬರುತ್ತೆ. ಸೊ ಅದಕ್ಕೆ ಕಾಸರಗೋಡು ಕೂಡ ನಾವು ಪ್ಲಾನ್ ಮಾಡಬೇಕು. ಮತ್ತೊಮ್ಮೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಇನ್ನೊಂದು ಮೀಟಿಂಗ್ ಕೆಲಸ ಶುರು ಆದಂತ ನಾವು ಮಾಡ್ತೀವಿ. ಕಾಸರಗೋಡು ಬಗ್ಗೆ ಹೇಗೆ ಕಾಪಾಡೋದು ಅದನ್ನ ಮಾಡೋದು ಅಂತ. ಸೊ ನಾವು ಎಲ್ಲರೂ ಬಹಳ ಚೆನ್ನಾಗಿ ಈಗ ಹಬ್ಬವನ್ನು ಎಂಜಾಯ್ ಮಾಡಬೇಕು. ಅದು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಮಾಡಬೇಕು. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್ ಮಾತನಾಡಿ, ಗಣೇಶೋತ್ಸವಕ್ಕೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆಯನ್ನು ಒದಗಿಸಲಾಗುವುದು. ಗಣೇಶೋತ್ಸವದ 9ನೇ ದಿನದ ಗಣೇಶ ಮೂರ್ತಿ ವಿಸರ್ಜನೆ ಸೆಪ್ಟೆಂಬರ್ 4ರಂದು ಬರಲಿದ್ದು, ಮರುದಿನ ಅಂದರೆ ಸಂಜೆ 5ಕ್ಕೆ ಈದ್ ಮಿಲಾದ್ ಇರುವುದರಿಂದ ಪೊಲೀಸ್ ಬಂದೋಬಸ್ತಿಗೆ ಒತ್ತಡ ಬೀಳಲಿದ್ದು, 9ನೇ ದಿನದ ಗಣೇಶ ವಿಸರ್ಜನೆಯನ್ನು ತಡರಾತ್ರಿ ಮಾಡದೆ ಆದಷ್ಟು ಬೇಗ ವಿಸರ್ಜನೆ ಮುಗಿಸಬೇಕು ಎಂದರು. ಗಣಪತಿ 4ನೇ ತಾರೀಕು ಬರುತ್ತೆ. ಈದ್ ಮಿಲಾದ್ 5ನೇ ತಾರೀಕು ಬರುತ್ತೆ. ನಂದು 9ನೇ ದಿವಸ ಗಣಪತಿ ಮರು ದಿವಸ ಬೆಳಿಗ್ಗೆ 5 ಗಂಟೆ ಒಳಗೆ ಮುಕ್ತಾಯ ಮಾಡಿದ್ರೆ ನಮ್ಗೆ ಈದ್ ಮಿಲಾದ್ ಬಂದೋಬಸ್ತ್ ಮಾಡಲಿಕ್ಕೆ ಸುಲಭವಾಗುತ್ತೆ. ಇಲ್ಲಾಂದ್ರೆ ಈದ್ ಮಿಲಾದ್ ನೀವು ಗಣೇಶ 10-12 ಗಂಟೆ ಮಾಡಿಕೊಂಡು ಮತ್ತೆ 12 ಗಂಟೆಯಿಂದ ಈದ್ ಮಿಲಾದ್ ಬಂದೋಬಸ್ತ್ ಮಾಡ್ತಕ್ಕಂಥದ್ದು ಪೊಲೀಸ್ ಇಲಾಖೆಗೆ ತುಂಬಾ ಕಷ್ಟ. ಆಮೇಲೆ ತಮ್ಮೆಲ್ಲ ಗೊತ್ತಿರಲಿ, ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿಗಳಲ್ಲಿ ಸಿಬ್ಬಂದಿಗಳಲ್ಲಿ SP ಹಿಡಿದು ಕೊನೆ ಕಾನ್ಸ್ಟೇಬಲ್ ವರೆಗೂ ಶಿಫ್ಟ್ ಡ್ಯೂಟಿ ಇರೋದಿಲ್ಲ. ಎಲ್ಲರೂ ಸಹ ಕಂಪ್ಲೀಟ್ ಒಂದು ಪ್ರೊಫೆಷನ್ ಬಂದೋಬಸ್ತ್ ಅಂತ ಹಾಕ್ತೀವಿ. ಹಾಗಾಗಿ ಏನಾಗಿ ವಯಸ್ಸಾಗಿರ್ತಕ್ಕಂತಹ ಕೆಲವು ಸಿಬ್ಬಂದಿಯವರಿಗೆ ಮತ್ತು ಕೆಲವು ಅನಾರೋಗ್ಯವಾಗಿರ್ತಕ್ಕಂಥ ಸಿಬ್ಬಂದಿಯವರಿಗೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಅದೊಂದು ನಮ್ಮ ಮನೆಗೆ ತಾವೆಲ್ಲರಿಗೆ ಗಣ್ಯರಿದ್ದೀರಿ. ತಾವೆಲ್ಲ ಗಣೇಶ ಮಂಡಳಿಯವರಿಗೆ 9 ದಿವಸ ಹೋಗ್ತಕ್ಕಂಥ ಗಣೇಶ ಇದು ನಡೆಯತಕ್ಕಂಥ ಇವರಿಗೆ ತಾವು ಅದನ್ನ ಹೆಚ್ಚು ಆಸಕ್ತಿ ತೋರಿಸಿ ಅವರಿಗೆ ತಿಳಿಯಪಡಿಸಿಬಿಟ್ಟು ಬೆಳಗ್ಗೆ 5 ಗಂಟೆ ಒಳಗೆ ಮುಕ್ತಾಯ ಆಗಲಿಕ್ಕೆ ಕ್ರಮ ಕೈಗೊಳ್ಳಬೇಕಂತ ಮನವಿ. ಇದೇ ವೇಳೆ ಶ್ರೀನಿವಾಸ್ ಪತಂಗೆ ಮಾತನಾಡಿ, ಹಬ್ಬದ ಆಚರಣೆ ಸುಗಮವಾಗಿ ನಡೆಯಲಿದ್ದು ಎಲ್ಲಾ ಗಣೇಶ ಪ್ರತಿಷ್ಠಾಪನಾ ಸಮಿತಿಗಳು ಇಲಾಖೆಗಳೊಂದಿಗೆ ಸಹಕರಿಸಲಿವೆ. ಆದರೆ ನಗರದ ಕಲ್ಲಾನೆಯ ಸುತ್ತಮುತ್ತಲೂ ಮಹಾನಗರ ಪಾಲಿಕೆಯಿಂದ ಸ್ವಚ್ಛತೆಯ ಮಾಡುವುದಿಲ್ಲ. ಈ ಬಗ್ಗೆ ಪಾಲಿಕೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು. ಸಂಭ್ರಮದಿಂದ ಗಣಪತಿ ಮಾಡ್ಕೊಂಡು ಹೋಗ್ತೀವಿ. ಯಾರು ನಮಗೆ ಗೌರ್ಮೆಂಟ್ ಅವರು ಆಗಲಿ, ಪೊಲೀಸರಾಗಲಿ, ಎಲ್ಲ ಸದರ ಬಜಾರು ಕಾಂಗ್ರೆಸ್ ಆಗಲಿ ನಮ್ಗೆಲ್ಲ ನಮ್ಗೆ ಸಪೋರ್ಟ್ ಕೊಟ್ಟು ಸಂಭ್ರಮದಿಂದ ಮಾಡಿ ಅಂತೇಳಿ ನಮಗೆ ಇದು ಒಂದು ಗೈಡ್ಲೈನ್ಸ್ ಕೊಟ್ಟು ನಾವು ಅದೇ ರೀತಿಯಿಂದ ಮಾಡ್ಕೊಂಡು ಹೋಗ್ತೀವಿ. ಯಾವತ್ತೀಗ ಏನಾಗಿಲ್ಲ. ನಾವೀಗ ಕಲ್ಯಾಣಿ ಮೇಲೆ 45 ವರ್ಷ ಆಯ್ತು ಸರ್ ಗಣಪತಿ ಕುಣಿಸಕ. ಅದು 45 ವರ್ಷದಿಂದ ಸಿಟಿ ಮುನ್ಸಿಪಾಲ್ಟಿ ಕಲ್ಯಾಣಿ ಸರ್. ನಿನ್ನೆ ಇಷ್ಟು ದೊಡ್ಡ ಹಬ್ಬ ಇತ್ತು ಸರ್, ದೇಶದ ಹಬ್ಬ 15 ಆಗಸ್ಟ್. ಪೂರ ಚೌಕಿಗೆ ಲೈಟಿಂಗ್ ಹಾಕ್ಯಾರ ಸರ್, ಕಲ್ಯಾಣಿಗೆ ಲೈಟಿಂಗ್ ಹಾಕಿಲ್ಲ ಸರ್, ಸಾಫ್ ಸಫಾಯಿ ಇಲ್ಲ ಸರ್. ನಾವು ನಿನ್ನೆ ಪೂಜೆ ಮಾಡಿವಿ ಸರ್. ಯಾರು ಮುಂದೆ ಹೋಗ್ಬೇಕು ಹೇಳ್ಬೇಕು ಸರ್ ಈ ಮಾತು. ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಕಮಿಷನರ್ ಸಾಹೇಬರು ಎಲ್ಲ ಕಡೆ ಲೈಟಿಂಗ್ ಹಾಕಿದ ಮೇಲೆ ತೀರ್ಥಹಳ್ಳಿ ಏನಾಗಿದೆ ಸರ್, ಅದು ಕಲ್ಯಾಣಿಗೆ ಏನಾಗಿದೆ ಸರ್, ಅದು ಅದಕ್ಕೆ ಹಾಕಿಲ್ಲ ಸರ್ ನಿನ್ನೆ ಲೈಟಿಂಗ್. ಸಂಭ್ರಮ ಮಾಡಿಲ್ಲ ಸರ್. ಅಲ್ಲಿ ರಾಣಿ ರುದ್ರಮ್ಮ ದೇವಿ ಮಾಡಿದ್ದು ಕಲ್ಯಾಣಿ ಸರ್. ಅದು ಅದಕ್ಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು, ನಾವು ಯಾರ ಮುಂದೆ ಹೇಳ್ಬೇಕು ಹೋಗಿ. ಮತ್ತೆ ನಮ್ಗೆ ಶಾಂತಿ ಸುವ್ಯವಸ್ಥೆ ಅಂತ ಮಾತಾಡ್ತೀರಿ ಇಲ್ಲ. ಅದು
ಮುನ್ಸಿಪಾಲಿಟಿ ಯಾರು ಹೇಳ್ಬೇಕು ಸರ್? ಯಾರು ಕೇಳೋದಿಲ್ಲ ನಿಮ್ಮ ಮಾತು? ನಾವು ಕಲ್ಲಾರಿಯನ್ನು ನಾನು ಚೆಕ್ ಮಾಡಿಸ್ತೀನಿ. ಇದು ಗಣೇಶ ಮುನ್ಸಿಪಾಲಿಟಿ ಸಿಂಬಲ್ಗೆ ಅವ್ರು ಸಂಭ್ರಮ ಮಾಡಿದ್ರೆ ಮತ್ತೆ ಅದಕ್ಕೆ ಕಲರಿಂಗ್ ನಾವು ಮಾಡಿಸ್ತೀವಿ. ಒಬ್ಬ ಮುನ್ಸಿಪಾಲಿಟಿ ಅವ್ರು ಬಂದು ನಮ್ಮ ಮುಂದೆ ಒಂದು ದಿವಸ ಹೇಳಿದ್ರೆ ನಾವು ಮಾಡ್ತೀವಿ ಅಂತ. ಸಾಫ್ ಸಫಾಯಿ ಮಾಡೋದನ್ನ ಒಂದು ತಿಂಗಳಿಗೆ ಹೋಗಿ ಫೋನ್ ಮಾಡ್ಬೇಕು. ರಿಸಲ್ಟ್ ಮಾಡ್ತೀವಿ. ರವೀಂದ್ರ ಜಾಲ್ದಾರ್ ಮಾತನಾಡಿ, ಗಣೇಶೋತ್ಸವಕ್ಕೆ 1.5 ತಿಂಗಳಿನಿಂದ ನಿಯಮಗಳನ್ನು ತಿಳಿಸಲಾಗಿದೆ. ಕೆಲವು ಕಡೆಗಳಲ್ಲಿ ಮಹಾನಗರ ಪಾಲಿಕೆಯಿಂದ ಗಣೇಶ ಮೂರ್ತಿಗಳನ್ನು ಸೀಸ್ ಮಾಡಲಾಗಿದೆ. ಏಕಾಏಕಿ ಪಿಯುಪಿ ಗಣೇಶ ಮೂರ್ತಿಗಳನ್ನು ಸೀಸ್ ಮಾಡಲಾಗಿದ್ದು, ಈ ಕ್ರಮವನ್ನು 6 ತಿಂಗಳ ಮುಂಚೆಯೇ ಕೈಗೊಳ್ಳಬೇಕಿತ್ತು ಎಂದರು. ಯಾವ ರೀತಿಯಲ್ಲಿ ನಾವು ಒಂದು 2 ವರ್ಷ ಮಾಡ್ತಾ ಇದ್ದೀವಿ. ನಮ್ಮ ಅನಿಸಿಕೆ ಏನಂದ್ರೆ ಆಲ್ರೆಡಿ 1.5 ತಿಂಗಳಿಂದಲೇ ಆರ್ಡರ್ಸ್ ಕೊಟ್ಬಿಟ್ಟಿದ್ದಾರೆ ಬಹಳಷ್ಟು ಜನ ಸಮಿತಿ ಯುವಕರು. ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಂತ ಒಂದು ಐತಿಹಾಸಿಕವಾದಂತಹ ಒಂದು ಗಣೇಶ ವಿಸರ್ಜನೆ ಮಾಡೋದಾಗಲಿ, ಕೂರಿಸೋದಾಗಲಿ ಎಲ್ಲ ರೀತಿಯ ಹೋಗ್ತಾರೆ. ಆ ಜೊತೆ ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ. ಕೇಂದ್ರ ಜನ ಸಮಿತಿಯವರು ಎಲ್ಲ ಸಹಕಾರದಿಂದ ಯುವಕರೆಲ್ಲ ಮಾಡ್ತಾ ಇದ್ದೀವಿ. ಬಟ್ ಈಗ ತಾನೇ ಮಂದಿ ತಾನೇ ಮಾಡಿರೋದ್ರಿಂದ ಕೆಲವು ಕಡೆ ಇನ್ನು ಲಾಟ್ ಅಂದರೆ ಬ್ಯಾರಿಕೇಡ್ ಕಟ್ಟಿದ್ದಾರೆ. ನಮ್ಮ ಗೋಪಾಲಿಕೆಯವರು ಇದ್ದಾರೆ, ಟೀಮ್ ಹೋಗಿ ಎಲ್ಲ ಕಡೆ ಇದ್ದಾರೆ. ಅಲ್ಲಿ ಯಾವ ಮಟ್ಟಿಗೆ ಸಮಂಜಸ ಅಂತ ನಮ್ಗೆ ಅರ್ಥ ಆಗ್ತದೆ. ಯಾಕಂದರೆ ಒಂದು ವೇಳೆ ತಾವು ಮಾಡಬೇಕಾಗಿದ್ದರೆ ಒಂದು 6 ತಿಂಗಳ ಮುಂಚೆ ಇದನ್ನ ವಿಕಾಸಕ್ಕಾಗಿ ತಗೊಂಡು ಯಾವುದೇ ಮಾಡ್ಬೋದಾಗಿತ್ತು. ಇದು ಪ್ರತಿ ಸಲ ನೋಡ್ತಾ ಇದ್ದೀವಿ ಸರ್, ಹೇಳ್ತಾ ಇದ್ದೀವಿ, ಬರ್ತಾ ಇದೆ. ಅಲ್ಲಿ ಈ ರೀತಿ ಒಂದು ಸಡನ್ ಈ ಒಂದು 15-20 ತಿಂಗಳಿಲ್ಲ ಬಹಳಷ್ಟು ದೊಡ್ಡ ಗಣಪತಿ ಕೊಟ್ಟಿದ್ದಾರೆ ಸರ್, ಲಕ್ಷಾಂತರ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿ ಇದು ಮಾಡ್ತಾರೆ ಸರ್. ಆಮೇಲೆ ರೋಡ್ ಸಮರ್ಪಣೆ ನಾವು ಬೆಂಬಲ ಅಧಿಕಾರಿಗಳಿಗೆ ಮೆಟ್ಲಿಂಗ್ ಮಾಡ್ತಾರೆ. ಮೆಟ್ಲಿಂಗ್ ಮಾಡಿದ್ರೆ ಒಂದು ರೀತಿಯಲ್ಲಿ ಆಗ್ತದೆ. ನಮ್ಮ ಸಜೆಷನ್ ಅಂದರೆ ಒಂದ್ಸಲ ಬಿಸಿಲು ಬಿತ್ತೋದ್ರೆ ಸ್ವಲ್ಪ ಬ್ಲಾಕ್ ಪ್ಯಾಕೆಟಿಂಗ್ ಮಾಡಿದ್ರೆ ಸ್ವಲ್ಪ ಇಲ್ಲ ಮತ್ತೆ ಒಂದು ಬರುತ್ತೆ ಸರ್. ನಡುವೆ ಸಪ್ರೇಟ್ ಆಗುತ್ತೆ, ಬ್ಯಾಕ್ ಸಪ್ರೇಟ್ ಆಗುತ್ತೆ. ಹಿಂಗಾಗಿ ದೇ ಆರ್ ಯೂಸಿಂಗ್ ಡಬ್ಲ್ಯೂ ಸರ್, ವೆಟ್ ನೆಕ್ಸ್ಟ್ ಕಡೆ ಮಾಡ್ತಾರೆ ಸರ್. ಅದಕ್ಕೆ ಸ್ವಲ್ಪ ಪ್ರಿಕಾಷನ್ ತಗೊಳ್ಬೇಕು ನಮ್ಮ ಅನಿಸಿಕೆ. ಅದ್ರ ಜೊತೆಗೆ ಸಂಬಂಧಪಟ್ಟಂಗ ಇಲಾಖೆಗಳು ರಿಜಿಸ್ಟರ್ ಮಾಡ್ಕೊಂಡು ಬರಬೇಕಾದ್ರೆ ಕಂಪನಿ ಅಂತ ಸರ್. ಲಾಸ್ಟ್ ನಾವು ಹೊಡಿದ್ವಿ ಸರ್. ಅದಕ್ಕೆ ಸ್ವಲ್ಪ ಪ್ರಿಕಾಷನರಿ ಮಹಾನಗರ ಪಾಲಿಕೆಯಿಂದ ಆ ಲೈಫ್ ಸರ್ಕಲ್ ಏನಾದರೂ ಡಿಸ್ಕಸ್ ಮಾಡಿದರೆ ಸೇವೆಗಳಲ್ಲಿ ಫೋಕಸ್ ಆಗಲಿ. ಯಾಕಂದ್ರೆ ಒಳ್ಳೆ ರೀತಿಯಿಂದ ಡೆಕೋರೇಷನ್ ಮಾಡ್ಕೊಂಡು ಬರ್ತಾರೆ, ನೋಡಲಾಗ ಆಗ್ತದೆ ಸರ್. ಒಟ್ಟ ಕಂಪ್ಲೀಟ್ ಡಾರ್ಕ್ನೆಸ್ ಇರ್ತಂತ ನಾವು ಅನುಭವಿಸಿದ್ವಿ ಸರ್. ಲಾಸ್ಟ್ ಟೈಮ್ ನಾವು ಸರ್ಜನೆ ಅದನ್ನು ಕವರ್ ಆಗ್ತದೆ. ಆಮೇಲೆ ಪಕ್ಷದಲ್ಲಿ ಸಿದ್ಧಗಂಗದಲ್ಲಿ ಹೋಗ್ತಾರೆ ಸರ್. ಸದರ ಬಜಾರಲ್ಲಿ ಆಗ್ಬೇಕು ಬರ್ತಾರೆ. ಅಲ್ಲಿ ಇಮಿಡಿಯೇಟ್ ಆಗಿ ಯುವಕರು ಬಂದಾಗ ಕೊಡಬೇಕು ಅಂತ ನಮ್ಮ ಅಧ್ಯಕ್ಷರು ಬರ್ತಾರೆ ಸರ್, ವ್ಯತ್ಯಾಸ ಕೊಡ್ತಾರೆ. ಅದರಲ್ಲಿ ಇಮಿಡಿಯೇಟ್ ಹೆಸರು ಮಾಡಬೇಕು ಅಂತ ಧನ್ಯವಾದ ಸರ್. ಡಾಕ್ಟರ್ ಆನಂದ್ ಫಡ್ನಿಸ್ ಮಾತನಾಡಿ, ಸೆಪ್ಟೆಂಬರ್ 4ರಂದು ಹೆಚ್ಚಿನ ಗಣೇಶ ಮೂರ್ತಿಗಳು ವಿಸರ್ಜನೆಯಾಗುತ್ತವೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಶಾಂತಿಯಿಂದ ನಡೆಯಲು ಎಲ್ಲರೂ ಸಹಕರಿಸಬೇಕೆಂದು ಸಭೆಯಲ್ಲಿ ಮನವಿ ಮಾಡಿದರು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಸಂಘಟನೆವರೆಗೂ ಈ ವಿಧಾನ ಪ್ರತಿಷ್ಠಾಪನಾ ಕಾರ್ಯಕ್ರಮ 27ರಂದು ನಡೆಯಲಿದೆ. ಸಂಜೆವರೆಗೂ ಪ್ರತಿಷ್ಠಾಪನೆ ನಡೀತಾ ಇರ್ತದೆ. ಅದೇ ದಿನ ಕೆಲ ಸಣ್ಣ ಪುಟ್ಟ ಗಣೇಶನ ವಿಸರ್ಜನೆ ಕೂಡ ನಡೀತದೆ. ಅದೇ ರೀತಿಯಾಗಿ 27ನೇ ತಾರೀಕು ವಿಸರ್ಜನೆ, 29 ಕೆಲವರು 3 ದಿನಕ್ಕೆ ಕಳಿಸ್ಕೊಡ್ತಾರೆ, ಕೆಲವರು 31ನೇ ತಾರೀಕು 5 ದಿನಕ್ಕೆ, ಮತ್ತು 2ನೇ ತಾರೀಕು ಮತ್ತು 4ನೇ ತಾರೀಕು ಹೆಚ್ಚಿನ ಒಂದು ಗಣಪತಿ ವಿಸರ್ಜನಾ ಕಾರ್ಯಕ್ರಮ ನಡೀತದೆ. ಇದು ಪ್ರತಿ ವರ್ಷದಂತೆ 9 ದಿನ ಒಂದು, ಆಮೇಲೆ 11ನೇ ದಿನ ಅನಂತ ಚತುರ್ದಶಿ ಅವತ್ತು ಕೂಡ ವಿಸರ್ಜನೆ ಆಗ್ತದೆ. ವಿಶೇಷವಾಗಿ ನಮ್ಮ ಮಾರವಾಡಿ ಸಮುದಾಯದ ಒಂದು ಗಣೇಶ ವಿಸರ್ಜನೆ 11 ದಿವಸ ಆಗ್ತದೆ. ಆಮೇಲೆ ಹಿಂದೂ ಸೇವಾ ಪ್ರತಿಷ್ಠಾನ ಗಣಪತಿ ಸುಮಾರು 1 ತಿಂಗಳ ಪರ್ಯಂತ ಇದ್ದು ಆನಂತರ ವಿಸರ್ಜನೆ ಕಳೆದ ವರ್ಷ ಇತ್ತು. ಅದೇ ಥರ ಅದು ನಡೀತಾ ಇದೆ. ಪ್ರತಿ ವರ್ಷದಿಂದ ನಾವು ಗಣೇಶನ ಆರಾಧನೆ ಮಾಡುವ ಉದ್ದೇಶ ಏನಾದರೂ ಆಕಾಶದ ದೇವತೆಯನ್ನು ಗಣಪತಿ ಅಂತ ಹೇಳ್ತೀವಿ. ಗಣಪತಿನ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮೆಲ್ಲ ಸಂಕಷ್ಟ ದೂರ ಆಗ್ತದೆ. ಏನು ಸಂಕಷ್ಟಗಳು ದೇಶಕ್ಕೆ ಬರ್ತದೆ, ಬಡ ನಿವಾರಣೆ ಆಗ್ತದೆ. ಈ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಗಣೇಶನ ಕೂರಿಸುವುದು ನಮ್ಮ
ಸಂಪೂರ್ಣ ಸಂಪ್ರದಾಯ ಹಿಂದಿನಿಂದ ಬಂದಿದೆ. ನಮ್ಮೆಲ್ಲ ತಿಳಿಯುವಂತೆ ನಮ್ಮ ಗಂಗಾಧರ ತಿಲಕರ ಒಂದು ಆಶಯ ಸ್ವಾತಂತ್ರ್ಯೋತ್ಸವ ಚಳವಳಿ ಅಂಗವಾಗಿದ್ದು ಆರಂಭವಾಯಿತು. ಮೂಲ ಉದ್ದೇಶ ಆಕಾಶದ ದೇವತೆ ಗಣಪತಿ ಅಂತ ಹೇಳ್ತೀವಿ. ನಮಗೆಲ್ಲ ಮೊಬೈಲ್ ಚೆನ್ನಾಗಿರ್ಬೇಕಾದ್ರೆ ಆಕಾಶ ಚೆನ್ನಾಗಿರಬೇಕು. ಹಾಗೆ ನಮ್ಮ ಗಣಪತಿಯ ಪೂಜೆಯಿಂದ ನಮಗೆಲ್ಲರೂ ಒಳ್ಳೆಯದಾಗುತ್ತೆ ಅನ್ನೋದ್ರಿಂದ ಅತ್ಯಂತ ವಿಜೃಂಭಣೆಯಿಂದ ರಾಯಚೂರು ಬೆಳೆದಂಥ ಈ ಒಂದು ಗಣೇಶನ ಪ್ರತಿಷ್ಠಾಪನೆ, ಪೂಜೆ ಮತ್ತು ನಂತರ ವಿಸರ್ಜನಾ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆ ಮತ್ತು ಶಾಂತ ರೀತಿಯಿಂದ ಶ್ರದ್ಧಾ ಭಕ್ತಿಯಿಂದ ನೆರವೇರಲಿದೆ. ಇದಕ್ಕೆ ಪ್ರತಿ ವರ್ಷ ಜಿಲ್ಲಾಡಳಿತ, ನಗರಸಭೆ ಮತ್ತು ನಮ್ಮ ವಿದ್ಯುತ್ ಇಲಾಖೆ ಮುಖ್ಯವಾಗಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಆಯುಕ್ತರಿಗೂ ಮತ್ತು ಪೊಲೀಸ್ ಇಲಾಖೆ ಮತ್ತು ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತಾ, ಪ್ರತಿ ವರ್ಷದಂತೆ ಅತ್ಯಂತ ವಿಜೃಂಭಣೆಯಿಂದ ಶಾಂತಿ ರೀತಿಯಿಂದ ಮತ್ತೆ ಇದೊಂದು ನಮ್ಮ ಹಬ್ಬ ಇದೆ. 9 ದಿವಸ ನಮ್ಗೆ ಹಬ್ಬ ಇದೆ. ಯಾಕಂದ್ರೆ ಇದು ಕೇವಲ ಗಣಪತಿನ ಕೂಡಿಸೋದೊಂದೇ ಅಲ್ಲ, ಇದು ಅನ್ನ ಸಂತರ್ಪಣೆ ಎಲ್ಲರೂ ಮಾಡ್ತಾ ಎಲ್ಲ ಸರ್ವ ಸಮುದಾಯಗಳ ಜೊತೆಗೆ ನಾವೆಲ್ಲರೂ ಪ್ರೀತಿಯಿಂದ ಮಾಡ್ಕೊಂತ ಬಂದಿದ್ದೀವಿ. ಈ ವರ್ಷನೂ ಮಾಡ್ತೀವಿ. ಪ್ರತಿ ವರ್ಷ ಇದನ್ನು ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದು ನಮ್ಮ ಆರಾಧ್ಯ ದೇವರನ್ನ ಪೂಜೆ ಮಾಡಿರ್ತಕ್ಕಂಥ ಒಂದು ಹಬ್ಬ. ಈ ಹಬ್ಬದಲ್ಲಿ ಯಾವುದೇ ರೀತಿ ಶಾಂತಿ ಕದಡುವ ಕೆಲಸ ನಾವೆಂದೂ ಮಾಡಿಲ್ಲ, ಮಾಡೋದೂ ಇಲ್ಲ. ಜೊತೆಗೆ ಇದು ಏನಾಗ್ತಾ ಇದೆ, ಗಣೇಶ ಚೌತಿ ಬಂದಾಗ ಅಲ್ಲೇನು ಗಣಪತಿ ಏನು ವಿಸರ್ಜನೆ ಸಂದರ್ಭಕ್ಕೆ ಏನು ದಾರಿ ಇದೆ ಅವೆಲ್ಲ ರೋಡ್ಗಳಿಗೆ ಆಲ್ರೆಡಿ ಹಾಳಾಗಿರುತ್ತೆ. ಆಮೇಲೆ ಕೆಲವು ಕಡೆ ನಾವು ಸೋದರರೆಲ್ಲ ಕಡೆ ಕೂಡಿಸ್ತಾ ಇರ್ತಾರೆ, ಅಲ್ಲಿ ಏನಾಗುತ್ತೆ ಟ್ರಾಫಿಕ್ ಜಾಮ್ ಅದೆಲ್ಲ ಆಗ್ತಾ ಇದೆ. ಅದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕು. ಎರಡನೇದಾಗಿ ಏನಾಗುತ್ತೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ದು ಗಣೇಶಂದು ಡಿಸ್ಕಷನ್ ನಡೆದಿದೆ. ಇದು ಹಂತ ಹಂತವಾಗಿ ಬದಲಾವಣೆ ಆಗುತ್ತೆ. ಒಂದೇ ದಿನಕ್ಕೆ ಜಾಗೃತಿ ಮೂಡಿಸ್ತಾ ಇದೆ ಇಲಾಖೆಗಳು. ಯಾಕಂದ್ರೆ ನಿಮ್ಮ ಉದ್ದೇಶ ಏನು, ಪರಿಸರ ಹಾಳಾಗಬಾರ್ದು, ನೀರು ಕಲುಷಿತ ಆಗಬಾರ್ದು, ಜಲಚರ ಪ್ರಾಣಿಗಳು ಸಾಯಬಾರ್ದು ಅನ್ನೋ ಒಂದು ಉದ್ದೇಶ ಇದೆ. ನಾವು ಸಹ ಅದಕ್ಕೆ ಜೊತೆಗೂಡಿಸ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಇದು ಏನಾಗುತ್ತೆ, 3 ದಿನ 6 ದಿನ ಮೊದಲೇ ಗಣೇಶ ತಯಾರಕರು ಏನ್ ಮಾಡ್ತಾರೆ, ಅಲ್ಲಿ ನೀವು ಜಾಗೃತಿ ಮೂಡಿಸೋದು, ಆ ತಯಾರಕರಿಗೆ ಅವ್ರಿಗೆ ಮನವೊಲಿಸಿ ಅದನ್ನ ಏನು ಬದಲಾವಣೆ ಮಾಡಕ್ ಸಾಧ್ಯತೆ ಇದೆ ಮಾಡಿದ ಅನುಕೂಲ ಆಗುತ್ತೆ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ನಮ್ಮೆಲ್ಲ ಸೋದರರು ದುಡ್ಡೆಲ್ಲ ಜಮಾ ಮಾಡಿ ಹೋಗಿ ಬುಕ್ ಮಾಡಿ ಬಂದ್ಬಿಟ್ಟಿರ್ತೀವಿ. ಆಮೇಲೆ ಅದು ಗಣೇಶ್ ಕೊಡಲ್ಲ ಅಂತ ಸಮಸ್ಯೆ ಆಗುತ್ತೆ. ಇದರಿಂದ ಎಲ್ಲೋ ಒಂದ್ ಕಡೆ ನಮಗೆ ಬೇಜಾರು ಆಗುತ್ತೆ, ಎಲ್ಲೋ ಒಂದ್ ಕಡೆ ಡಿವೈಡ್ ಅಂಡ್ ರೂಲ್ ಎಲ್ಲೋ ಆಗ್ತಾ ಇದೆ ಅಂತ ಒಂದು ಭಾವ ಬರುತ್ತೆ ಯುವಕರಲ್ಲಿ. ಬಿಟ್ಟು ಬಿಡ್ಬೇಕಂತ ನಾನು ಮಾಡಿದ್ದೀನಿ. ಸರ್ಕಾರ ಮಕ್ಕಳು ಬಂಡೆ ಕಳ್ಳ ಬಂಡೆಗೆ ಹೋಗಿ ದರ್ಕೊಂಡು ಹೋಗ್ತಿರ್ತಾರೆ. ಅದು ಖುಷಿ ಹಬ್ಬ ಅಂದ್ರೆ ಮಾಡ್ತಾ ಮಾಡೋ ಮಕ್ಕಳಿಗೆ. ಆಮೇಲೆ ಡೆಸ್ಕಾಮ್ ಸ್ವಲ್ಪ ದೊಡ್ಡ ಪ್ರಾಬ್ಲಮ್. ಈಗಲೇ ಒಂದು 10-20 ಬೇರೆ ಕರೆಕ್ಟ್ ಹೋಗ್ತದೆ. ಗಣೇಶನ ದಿನ ಚೌತಿ ದಿನ ನಾವು ಖುಷಿದ ಚತುರ್ಥಿ ದಿನ 9 ದಿನ ಮಹಿಳೆಯರು, ಗೃಹಿಣಿಯರು, ಹಿರಿಯರು, ಮಕ್ಕಳು ಎಲ್ಲ ಗಣೇಶ ನೋಡಕ್ ಹೋಗ್ತಾವ ಸರ್. ಆ ಟೈಮ್ಗೆ ಕರೆಕ್ಟ್ ಬಹಳ ತೊಂದರೆ ಆಗ್ತದೆ. ಯಾವ ಟ್ರೈನಾಗ ಏನ್ ಮಾಡ್ತಾರ, ಯಾವ್ದೇನ್ ಹಾಕೋದು ಗೊತ್ತಾಗಬೇಕು ಸರ್. ಆ ಟ್ರೈನ್ಗೆ ಏನ್ ಸರ್, ಆ 9 ದಿನ ರೆಗ್ಯುಲರ್ ಕರೆಕ್ಟ್ ಇರಬೇಕಾದ ತಮ್ಮ ನಿಮ್ಮನೆ ಸರ್. ಇನ್ನೊಂದು ಮಕ್ಕಳಿಗೆ ಪರ್ಮಿಷನ್ ಅಂತ ಯಾವುದೇ ರೀತಿ ಒತ್ತಡ ಹಾಕಲಾದರೆ ಅವ್ರು ಒಂದೇ ದಿನ ಕೂಡಿಸ್ತಾರೆ. ಕಳ್ಳ ಬಂಡೆ ತಗೊಂಡು ಹಾಕ್ಬಿಡ್ತಾರೆ ಸರ್. ಅದು ಸರ್ ಚೌರಸ್ತಲ್ಲಿ ನಾವು ಹೇಳಿ ಕೊಡ್ತೀವಿ ಸರ್. ಅಲ್ಲಿ ಸನ್ಮಾನ 9 ದಿನ ಅಲ್ಲಿ ಮಾತ್ರ ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಚೆನ್ನಾಗಿ ಆಗಿರ್ಬೇಕು ಸರ್. 3 ವರ್ಷ ಲೈಟಿಂಗ್ ಇದ್ದಿಲ್ಲ ಚೌರಸ್ತ ಸರ್ಕಲ್ನಲ್ಲಿ. ಈ ಸಂದರ್ಭದಲ್ಲಿ 2ನೇ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ, ವಿವಿಧ ಸಮಾಜದ ಮುಖಂಡರು, ಗಜಾನನ ಮಂಡಳಿಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಆರ್ಯವೇಶ ಅಧಿಕಾರಿಗಳ ಹಾಗೂ ವೃತ್ತಿನಿರತರ ಸಂಘದಿಂದ ಆಗಸ್ಟ್ 17ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 10:30 ಆರ್ಯವೇಶ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ವೆಂಕಟೇಶ್ ಆಲೂರು ಹೇಳಿದರು. ಆರ್ಯವೈಶ್ಯ ಅಧಿಕಾರಿಗಳ ಹಾಗೂ ವೃತ್ತಿನಿರತ ಸಂಘದಿಂದ ಆಗಸ್ಟ್ 17ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 10:30ಕ್ಕೆ ಆರ್ಯವೈಶ್ಯ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ವೆಂಕಟೇಶ್ ಆಲೂರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಕರ್ನಾಟಕ ಆವುಪಗಳ ಒಕ್ಕೂಟದ ಅಧ್ಯಕ್ಷ ಎಸ್ಎಲ್ ಕೋರ್ ಆಗಮಿಸಲಿದ್ದಾರೆ. ಅತಿಥಿಗಳಾಗಿ ವಾಣಿಜ್ಯೋದ್ಯಮಿ ಮಂಚುಕೊಂಡ ನರಸಿಂಹಯ್ಯ, ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ್, ಆರ್ಯವೈಶ್ಯ ಗೀತಾ ಮಂದಿರದ ಅಧ್ಯಕ್ಷ ಲಕ್ಷ್ಮೀಪತಿ ಗಾಂಧಾರ್, ವಾಸವಿ ಕ್ಲಬ್ ಇಂಟರ್ ನ್ಯಾಷನಲ್ ನಿರ್ದೇಶಕ ಜಗದೀಶ್ ಗುಪ್ತಾ, ವಾಣಿಜ್ಯೋದ್ಯಮಿ ಗಾರಲದಿನ್ನಿ ತಿಪ್ಪಯ್ಯ ಶೆಟ್ಟಿ, ಆರ್ಯವೈಶ್ಯ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಭೀಮಾಶಂಕರ್, ಗುರುಗುಂಟ ಆರ್ ಲಕ್ಷ್ಮಿ,
ನಗರಸಭೆ ಸದಸ್ಯ ಇ ಶಶಿರಾಜ್ ಆಗಮಿಸಲಿದ್ದಾರೆ ಎಂದರು. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ, ಅದೇ ರೀತಿ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ, ಅದೇ ರೀತಿಯಾದ ಶ್ರೀ SLL ಕೋರಾ ವಕೀಲರು, ಅಧ್ಯಕ್ಷರು ಕರ್ನಾಟಕ ಅವೋಪ ಒಕ್ಕೂಟ ಬೆಂಗಳೂರು, ಅದೇ ರೀತಿಯಾದ ಇನ್ನೊಬ್ಬ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿರುವುದು ಶ್ರೀ ಅನೂಪ್ ವೆಂಕಟೇಶ್ ವಕೀಲರು, ಅಧ್ಯಕ್ಷ ಅವೋಪ ರಾಯಚೂರು. ಅತಿಥಿಗಳು ನಮಗೆ ಶ್ರೀ ಮಂಜುಮಣ ನರಸಿಂಹ ಅವರು, ಶ್ರೀ ಸಾವಿತ್ರಿ ಪುರುಷೋತ್ತಮ ಅವರು, ಶ್ರೀ ಗಣನಾಥ ಲಕ್ಷ್ಮೀಪತಿ ಅವರು, ಶ್ರೀ ಡಿ ಜಗದೀಶ್ ಗುಪ್ತಾ ಅವರು, ಶ್ರೀ ಕೊಂಡ ಅನ್ವೇಷ್ ಅವರು, ರಾಧಾದಿನಿ ತಿಪ್ಪಯ್ಯ ಶೆಟ್ಟಿ ಅವರು, ಭೀಮಾಶಂಕರ್ ಅವರು, ಕುರುಗುಂಡಿ ಆರ್ ಲಕ್ಷ್ಮೀಮ್ಮ ಅವರು ಆ್ಯಂಡ್ ಶ್ರೀ ಶಶಿರಾಜ್ ನಗರಸಭೆ ಸದಸ್ಯರು, ಇವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ 5 ಸ್ವರ್ಣ ಪದಕಗಳು ಮತ್ತು 26 ರಜತ ಪದಕಗಳನ್ನು ವಿತರಿಸುತ್ತಿದ್ದೇವೆ. ಹಾಗೂ 180 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ 144 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಸುಮಾರು 4 ಲಕ್ಷ ರೂಪಾಯಿಗಳನ್ನು ನಾವು ದೇಣಿಗೆಯಾಗಿ ನೀಡ್ತಾ ಇದ್ದೇವೆ ಸ್ಕಾಲರ್ಶಿಪ್ಗೆ. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ತಮ್ಮ ಒಂದು ಕನ್ನಡದಿಂದ ನಮ್ಮ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಂಥ ಎಲ್ಲ ನಮ್ಮ ದೇಣಿಗೆದಾರರಿಗೆ ಈ ನಮ್ಮ ಮಾಧ್ಯಮ ಮಿತ್ರರ ವತಿಯಿಂದ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮಗೆ ಸ್ವರ್ಣ ಪದಕವನ್ನು ಸ್ಪಾನ್ಸರ್ಶಿಪ್ ಕೊಟ್ಟಿದ್ದವರು ದಾನಿಗಳನ್ನು ನಾನು ಈ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಧನ್ಯವಾದ. ಸಂಘದ ಕಾರ್ಯದರ್ಶಿ ಪೆಂಡಾಲ ಶ್ರೀನಿವಾಸ್ ಮಾತನಾಡಿ, ಪ್ರತಿಭಾ ಪುರಸ್ಕಾರದೊಂದಿಗೆ 5 ಜನ ವಿದ್ಯಾರ್ಥಿಗಳಿಗೆ ಸ್ವರ್ಣ, 26 ವಿದ್ಯಾರ್ಥಿಗಳಿಗೆ ರಜತ, 186 ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ, 144 ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ. ಸಮಾಜದ ಬಾಂಧವರು, ವಿದ್ಯಾರ್ಥಿಗಳು, ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಖಜಾಂಚಿ ಇಂದುವಾಸಿ ದತ್ತಾತ್ರೇಯ, ಹಿಂಗೂಲಿ ನರೇಂದ್ರ, ಪ್ರಾಣೇಶ್ ಶೆಟ್ಟಿ ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣಕ್ಕೆ ನೇಮಿಸಲಾಗಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ಅವೈಜ್ಞಾನಿಕ, ಅಪೂರ್ಣವಾಗಿದೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣಕ್ಕೆ ನೇಮಿಸಲಾಗಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ಅವೈಜ್ಞಾನಿಕ, ಅಪೂರ್ಣವಾಗಿದೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ನ ಸೂಚನೆ ಮೇರೆಗೆ ಹೊಸ ದತ್ತಾಂಶ ನೀಡಲು ರಚಿಸಲಾಗಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಜನಸಂಖ್ಯೆಗೆ ಮಾಹಿತಿ ಬಿಟ್ಟರೆ ಕೆನೆಪದರ ಕುರಿತು ಯಾವುದೇ ಮಾಹಿತಿ ಸಂಗ್ರಹವಿಲ್ಲ. ಕೆನೆಪದರ ಕುರಿತು ಜಾತಿವಾರು ಮಾಹಿತಿ ಇಲ್ಲದೆ ಆಯೋಗ ವರದಿ ಅಪೂರ್ಣವಾಗಿದೆ. ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಸಲಹೆ ಪಡೆಯದೆ ವರದಿ ನೀಡಲಾಗಿದೆ. ಪರಿಶಿಷ್ಟ ಜಾತಿಗಳ ಶೈಕ್ಷಣಿಕ, ಸರ್ಕಾರಿ ಸೇವೆಗಳ ಸೇರಿ ವಿವಿಧ ಉಪಜಾತಿಗಳ ಪ್ರಾತಿನಿಧ್ಯದ ಕುರಿತು ಮಾಹಿತಿ ಒದಗಿಸಬೇಕಿತ್ತು. ಸರ್ವೋಚ್ಚ ನ್ಯಾಯಾಲಯದ ಮಹೇಂದ್ರ ಕುಮಾರ್ ಮತ್ತು ಇತರರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ರಿಟ್ ಅರ್ಜಿ ಹಿಂದುಳಿದ ವರ್ಗಗಳ ಲಂಬಾಣಿ, ಭೋವಿ, ಕೊರಚ, ಕೊರಮ ಜಾತಿಗಳನ್ನು ಎಸ್ಸಿ ಪಟ್ಟಿಯಿಂದ ಕೈಬಿಡಲು ಆದೇಶ ಬಾಕಿ ಇದೆ. ಅಲ್ಲದೆ ಸಂವಿಧಾನದ 341(1) ಪ್ರಕಾರ ಯಾವ ಪರಿಶಿಷ್ಟ ಜಾತಿಯವರು ಅಸ್ಪೃಶ್ಯತೆ, ಸಾಮಾಜಿಕ ಕಳಂಕಕ್ಕೆ ತುತ್ತಾಗಿದ್ದಾರೆ ಮತ್ತು ಹಿಂದೂ ಧರ್ಮವನ್ನು ಪಾಲನೆ ಮಾಡುತ್ತಾರೋ ಅವರಿಗೆ ಪರಿಶಿಷ್ಟ ಜಾತಿ ಮೀಸಲಾತಿ ದೊರಕಬೇಕು. ಕ್ರೈಸ್ತ ಮತ್ತು ಬೌದ್ಧ ಧರ್ಮ ಪಾಲನೆ ಮಾಡುವವರಿಗೆ ಮೀಸಲಾತಿ ದೊರಕಬಾರದು. ಆದರೆ ಆಯೋಗ ವರದಿಯಲ್ಲಿ ಅನ್ಯ ಧರ್ಮ ಪಾಲನೆ ಮಾಡಿದವರನ್ನು ಪ್ರತ್ಯೇಕವಾಗಿ ವಿಂಗಡಿಸಿಲ್ಲ. ಆಯೋಗದ ವರದಿಯಲ್ಲಿ ಪುಟ ಸಂಖ್ಯೆ 106, 122ರಲ್ಲಿ, ಕ್ರಮ ಸಂಖ್ಯೆ 102ರಲ್ಲಿ, 1960ರಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇರದೇ ಇರುವ ಕುಟುಂಬಗಳು ಸೇರಿಕೆಯಾಗಿವೆ. ಅಲ್ಲದೆ ಆಯೋಗ ಆದಿ ಕರ್ನಾಟಕ, ಆದಿ ದ್ರಾವಿಡ ಸಮಸ್ಯೆ ಪರಿಹರಿಸಿಲ್ಲ. ಪರಿಶಿಷ್ಟ ಜಾತಿಯಲ್ಲಿ ಇರುವ 101 ಜಾತಿಗಳಿಗೆ ನ್ಯಾಯ ಕೊಡಲು ಆಯೋಗ ಪ್ರಯತ್ನಿಸಿಲ್ಲ. ಸರ್ಕಾರ ಪ್ರಭಾವ ಬಳಕೆಯಾಗಿದೆ. ಒಕ್ಕಲಿಗ ಸಮಾಜ ಸೇರಿದಂತೆ ನಾಗಮೋಹನ್ ದಾಸ್ ಸೇರಿ ಇತರರು ಬೇರೆ ಜಾತಿಯವರು ಇದ್ದು ಅವರಿಗೆ ಪರಿಶಿಷ್ಟ ಜಾತಿಗಳ ಸಮಸ್ಯೆ ಅಧ್ಯಯನವಿಲ್ಲದೆ ನೀಡಿದಂತಾಗಿದೆ. ಸರ್ಕಾರ ಎಚ್ಚರಿಕೆ ನಿರ್ಧಾರ ಕೈಗೊಳ್ಳಬೇಕು ಎಂದರು. ಇಲ್ಲದೆ ಹೋದಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಾಗಿ ಹೇಳಿದರು. ಬೇರೆ ಬೇರೆ ಉಪಜಾತಿಗಳಾದ ವಲಯಕ್ಕೆ ಸಂಬಂಧಿತ ಜಾತಿಗಳು ಅಥವಾ ಮಾದಿಗಕ್ಕೆ ಸಂಬಂಧಿತ ಉಪಜಾತಿಗಳು ನಮ್ಮ ಉಪಜಾತಿಗಳು ಆ ಕಡೆ ಹೋಗಿವೆ, ನಮ್ಮ ಉಪಜಾತಿಗಳು ಈ ಕಡೆ ಹೋಗಿವೆ ಅಂತ ಅಪಸ್ವರ ಎದ್ದು ಕಾಣ್ತಾ ಇದೆ ರಾಜ್ಯದಲ್ಲಿ ಎಲ್ಲ ಕಡೆ. ಇದು ಯಾಕೆ ಸಮಸ್ಯೆ ಆಗ್ತದೆ ಅಂತಂದ್ರೆ ವರ್ಗೀಕರಣ ವಿಷಯ ಬಂದು ಪರಿಶಿಷ್ಟ ಜಾತಿಯವರು, ವರ್ಗೀಕರಣ ವಿಷಯ ಬಂದು ಪರಿಶಿಷ್ಟ ಜಾತಿಯವರು, ಆದ್ರೆ ಅದರ ಆಯೋಗದ ಅಧ್ಯಕ್ಷ OBC ಅವರು, ಒಕ್ಕಲಿಗ ಕಮ್ಯುನಿಟಿ ಅವರು. ಎರಡನೇ ಬಂದು ಆ ಆಯೋಗಕ್ಕೆ ಸಲಹೆಗಾರರಾಗಿ
BS ಹಿರೇಮಠ ಲಿಂಗಾಯತ ವೀರಶೈವ ಸಮಾಜದವರು, ಮತ್ತೆ DN ನಾಯಕ್ ಲಮಾಣಿ ಸಮುದಾಯದವರು, ಮತ್ತೆ ಕಾಂತರಾಜ್ ಸೀನಿಯರ್ ಅಡ್ವೊಕೇಟ್ ಮತ್ತೆ ಮಾಜಿ ಅಧ್ಯಕ್ಷರು ಹಿಂದುಳಿದ ವರ್ಗದ ಆಯೋಗದವರು ನೇಮಿಸಿದ್ದಾರೆ. ಸೊ ಇವು 4 ಮಂದಿನ ನೋಡೋದಂತಂದ್ರೆ ಇವರು ಸ್ಪಷ್ಟವಾಗಿ ನಾವು ಸಡಲಿಕ್ಕೆ ಅಂತ ಗೊತ್ತಾಗ್ತದೆ. ಸೊ ಇದು ಸಮಸ್ಯೆ ಆಗ್ತದಂತಲೇ ನಾನು ಕಳೆದ ವರ್ಷ ಹೇಳಿದೆ. ನಾನು ನಾಗಮೋದಾಸ್ ಆಯೋಗಕ್ಕ ತಲಾ ಒಂದು ಸಮುದಾಯದ ಪರಿಶಿಷ್ಟ ಜಾತಿಯ ಪ್ರತಿನಿಧಿಯನ್ನು ನೇಮಕ ಮಾಡ್ರಿ, ಅವ್ರಿಗಾದ್ರೆ ಗೊತ್ತಿರ್ತದೆ ಯಾವ ಭಾಗದಾಗ ಯಾವ ಜಾತಿಗ ಯಾವ ಹೆಸರಿನಿಂದ ಕೂಗ್ತಾರೆ, ಯಾವ್ದು ಸಮಾನಾರ್ಥಕ ಜಾತಿಯಿಂದ ಆಗ್ತದೆ ಅಂತ ಹೇಳಿದ್ರು. ಸೊ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಮತ್ತೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದ್ರು ಕೂಡ ಅವರು ಅದನ್ನ ಪರಿಗಣಿಸಲಿಲ್ಲ. ಸೊ ಇವತ್ತು ಅದು ಸಮಸ್ಯೆ ಎದುರಾಗಿದೆ. ಅವತ್ತು ಪರಿಗಣಿಸಿದ್ರೆ ಇವತ್ತು ಇದು ಸಮಸ್ಯೆ ಆಗ್ತಿದ್ದಿಲ್ಲ, ಮತ್ತೆ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಲಿಕ್ಕೆ ವಿಳಂಬನೂ ಆಗ್ತಿದ್ದಿಲ್ಲ. ಸೊ ಈ ನಿಟ್ಟಿನಲ್ಲಿ ಏನಿದೆ ಅಂತಂದ್ರೆ ನಾಗಮೋಹನ್ ಅವರು ಏನು ವರದಿ ಕೊಟ್ಟಿದ್ದಾರಲ್ಲ, ಅವರು ನನ್ನ ಪ್ರಕಾರ ಅಂತಂದ್ರೆ ಇದನ್ನ ಅಧ್ಯಯನ ಮಾಡಿಲ್ಲ. ಪರಿಶಿಷ್ಟ ಜಾತಿಯವರ ಬಗ್ಗೆ ಅಧ್ಯಯನ ಮಾಡಿದ್ರೆ ಇದು ಏನು ಶಿಫಾರಸು ಮಾಡಿದಾರಲ್ಲ ಈ ತರ ಶಿಫಾರಸು ಮಾಡ್ತಿದ್ದಿಲ್ಲ. ಏನು ಈ ಅನ್ನೋದು. ಸೊ ನಾನು ಇದು AJ ಸದಾಶಿವ ರಿಪೋರ್ಟ್ ಸಬ್ಮಿಟ್ ಮಾಡಿದಾಗ ಅವರು ಶಿಫಾರಸು ವರ್ಗೀಕರಣ ಕುರಿತು ಏನಂತಂದ್ರೆ ಎಡ ಬಲ ಪರಿಶಿಷ್ಟ ಜಾತಿ ಅಲ್ಲದ ಅಥವಾ ಸವರ್ಣೀಯರು ಒಂದು ಗುಂಪಿತ್ತು, ಇನ್ನೊಂದು ಇತರೆ ಪರಿಶಿಷ್ಟ ಜಾತಿಗಳು ಇರ್ತಿತ್ತು. 4 ಗುಂಪು ಮಾಡಿದ್ರು. ಆ ಗುಂಪು ಕಲ್ತಿದೆ. ಈ ದತ್ತಾಂಶ ಏನ್ ನಾಗಮೋಹನ್ ದಾಸ್ ಅವರು ಪಡೆದಿದ್ದಾರಲ್ಲ ಇದರಲ್ಲಿ ಕೂಡ ಕೆಲವು ತಾರತಮ್ಯ ಇದೆ. ಆದ್ರೆ ಓಕೆ, ಆ ನಾಗಮೋಹನ್ ದಾಸ್ AJ ಸದಾಶಿವ ಅವರು ಗುಂಪು ಮಾಡಿದ್ದಕ್ಕ ಈ ದತ್ತಾಂಶ ಸೇರಿಸಿದ್ರೆ ಈ ವರ್ಗೀಕರಣಕ್ಕ ಸಮಸ್ಯೆ ಬಗೆಹರಿಸಲು ಸೂಕ್ತ ಫಾರ್ಮುಲಾ ಆಗ್ತದೆ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ನಾಗಮೋಹನ್ ದಾಸ್ ಅವರು ಏನು ಈ ಗ್ರೂಪ್ ನಲ್ಲಿ ಆದಿ ದ್ರಾವಿಡ ಆದಿ ಕರ್ನಾಟಕ ಕೊಟ್ಟಿದ್ದಾರಲ್ಲ ಅವ್ರನ್ನ ಆಯೋಗ ನೇಮಕ ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಸಲ್ಲ. ಕ್ಲಿಯರ್ ಕಟ್ ಆಗಿ ರೆಸೊಲ್ಯೂಷನ್ ಇದೆ, ಗವರ್ಮೆಂಟ್ ಆಫ್ ಕರ್ನಾಟಕದ್ದು ಸರ್ಕ್ಯುಲರ್ ಇದೆ, ಸೀರಿಯಲ್ ನಂಬರ್ 5 ನಲ್ಲಿ 3 ಡಿಸೆಂಬರ್ 2024 ಏನ್ ಕೊಟ್ಟಿದ್ದಾರಲ್ಲ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಎಂಬ ಜಾತಿಗಳ ಕರ್ನಾಟಕ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿದ್ದು 2011ರ ಜನಗಣತಿಯಲ್ಲಿ ಜಾತಿಗಳ ಜನಸಂಖ್ಯೆ ವಿವರ ಇರುತ್ತದೆ. ಆದರೆ ಅದರ ಜಾತಿಗಳಿಂದ ಉಪಜಾತಿಗಳ ಸಂಖ್ಯೆ ಕುರಿತು ವಿವರ ಇರುವುದಿಲ್ಲ. ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡ ಅಂತ ಹೇಳಿದ್ರು. ಆದ್ರೆ ನಾಗಮೋಹನ್ ದಾಸ್ ಅವರು ಆಯೋಗದ ಅಧಿಕಾರ ಸ್ವೀಕಾರ ಮಾಡಿದ್ರು. ಆದ್ರೆ ಆ ಸಮಸ್ಯೆ ಈ ಸಲ ಈ ನೇಮಕ ಮಾಡಿದ್ರಲ್ಲ ಅದನ್ನ ಹಂಗೆ ಇಟ್ಟಿದ್ದಾರೆ. ಸೊ ಇದು ಏನಾಗ್ತದೆ, ಇನ್ನ ವಿಳಂಬ ಆಗ್ತದೆ ಮತ್ತೆ ಗೊಂದಲ ಆಗ್ತದ. ಅದರಲ್ಲಿ 1,47,000 ಚಿಲ್ಲರ ಆದಿ ಕರ್ನಾಟಕದವ್ರು ಏನಂತ ಹೇಳ್ತಾರೆ ಅಂತಂದ್ರೆ ಅವ್ರು ಉಪಜಾತಿ ಬರೆಸಿಲ್ಲ, ಆದಿ ಕರ್ನಾಟಕ ಅಂತ ಬರೆಸಿದ್ದಾರೆ. ಇದು ಸಮಸ್ಯೆ ಇದೆ, ನನಗೂ ಗೊತ್ತಿದೆ. ಯಾಕೆ ಅವ್ರು ಆಧಾರ ಬರೆಸಿದ್ದಾರೆ ಪರಿಶಿಷ್ಟ ಜಾತಿ ಅಂದ್ರೆ ಅವ್ರು ಎಲ್ಲ 99% ಎಲ್ಲ ಮಾದಿಗ ಕಮ್ಯುನಿಟಿದವ್ರೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇವ್ರು ಅಷ್ಟು ಆಸ್ತಿ ಮತ್ತು ಸ್ವಂತ ಮನೆ ಮಾಡಕ್ ಇರೋದಿಲ್ಲ. ಇಲ್ಲಿಂದ ದುಡಿಮೆ ಮಾಡಕ್ ಹೋಗಿ ಅಥವಾ ಜಾಬ್ ಮಾಡಕ್ ಹೋಗಿ ಬಾಡಿಗೆ ಮನೆಗೆ ವಾಸ ಮಾಡಕ್ ಹೋಗ್ತಾರಲ್ಲ ಅಂತ ಸಂದರ್ಭದಲ್ಲಿ ಜಾತಿಗಳು ಕೇಳ್ತಾರ. ಈಗ ಸವರ್ಣೀಯರಾದ್ರೆ ಆದಿ ಕರ್ನಾಟಕ ಅಂತಂದ್ರೆ ಯಾವ್ದೋ ಹೊಸ ಜಾತಿ ಇರ್ಬೋದು ಕೂಡ ಅಂತ ಹೇಳ್ತಾರೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಒಲಿಯ ಮತ್ತೆ ಮಾದಿಗ ಅಂತ ಹೇಳಿದ ತಕ್ಷಣ ಮನೆ ಇಲ್ಲ ಅಂತ ಹೇಳ್ತಾರೆ. ಇವನು ಹಡಪ ಸಮಾಜದವರು ಕೂಡ ಕೆಲವು ಮನೆಗಳು ಜಲ್ದಿ ಬೇಗ ಕೊಡಲ್ಲ. ಸೊ ಈ ಸಮಸ್ಯೆಯನ್ನು ಮುಚ್ಚಿಸಲು ಆ ಜಾತಿನ ಮುಚ್ಚಿ ಬೆನಿಫಿಟ್ ತಗೊಳ್ಳಲು ಅವರು ಆದಿ ಕರ್ನಾಟಕ ತಿಳಿಸಿದ್ದಾರೆ. ಸೊ ಅದರಲ್ಲಿ ಇನ್ನೊಂದು ಏನಂತಂದ್ರೆ ನಾಗಮೋಹನ್ ದಾಸ್ ಅವರು ವರದಿಯಲ್ಲಿ ಏನಂತಂದ್ರೆ ಪುಟ ಸಂಖ್ಯೆ 9ರಲ್ಲಿ ಆದಿ ದ್ರಾವಿಡ ಆದಿ ಕರ್ನಾಟಕ ಕುರಿತು ಬರೆದಿದ್ದಾರೆ. ಅವ್ರೇನ್ ಹೇಳ್ತಾರೆ, ಮದ್ರಾಸ್ ಪ್ರಾಂತದಲ್ಲಿ ಒಂದು ರೆಸೊಲ್ಯೂಷನ್ ಮಾಡ್ಕೊಂಡು ತಮಿಳ್ ಮಾತಾಡೋರೆಲ್ಲ ಆದಿ ಕರ್ನಾಟಕ, ತೆಲುಗು ಮಾತಾಡೋರೆಲ್ಲ SC-ದವರೆಲ್ಲ ಆದಿ ಆಧಾರ ಅಂತ ಹೇಳಿದ್ದಾರೆ ಪೇಜ್ ನಂಬರ್ 9ರಲ್ಲಿ. ಆದ್ರೆ ಇವ್ರದ್ದು ವಿವರಣೆ ಎಲ್ಲಿಂದ ದಾಖಲಾತಿಗಳು ಸಿಕ್ಕಿದೆ ಗೊತ್ತಿಲ್ಲ. ಆದ್ರೆ ನಮ್ಮಲ್ಲಿರೋ ಲಭ್ಯ ಮಾಹಿತಿ ಗವರ್ಮೆಂಟ್ ಆಫ್ ಇಂಡಿಯಾ ಸಕ್ಸಸ್ ರಿಪೋರ್ಟ್ 1931 ನಾವು ನೋಡೋದಾದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಬರ್ತಿದ್ದಾರೆ. ಮೈಸೂರು ರಾಜ್ಯಕ್ಕೆ ಕನ್ನಡ ಮಾತಾಡೋರು ಪರಿಶಿಷ್ಟ ಜಾತಿಯವರು ಏನು ಹಳೆ ಮೈಸೂರು ಜಿಲ್ಲೆಯಲ್ಲಿ ಇದ್ರು, ಇನ್ಕ್ಲೂಡಿಂಗ್ ದಾವಣಗೆರೆ ಡಿಸ್ಟ್ರಿಕ್ಟ್ ಇಟ್ಕೊಂಡು ಬಳ್ಳಾರಿ ಮತ್ತೆ ಹೊಸಪೇಟೆ ಹೊರತುಪಡಿಸಿ ಅಲ್ಲೇನಿದ್ದಾರೆ ಕನ್ನಡ ಮಾತಾಡೋರೆಲ್ಲ ಒಳ್ಳೆಯ ಮಾತಿಗೆ ಮಾಡಿದ್ದಾರೆ. ನಮ್ಗೆ ಇದು ಕರೆಕ್ಟ್ ವರ್ಡ್ ಬೇಡ, ಇದು ಅಸಮಾನತೆಯ ಒಂದು ಸಂಕೇತ ಆದಾಗ ಆಗ್ತದ. ಈ ಜಾತಿಯ ಹೆಸರು ನಮ್ಗೆ ಬೇಡ ಅಂತೇಳಿ ಶುದ್ಧವಾಗಿ ಆದಿ ಕರ್ನಾಟಕ ಸೇರಿದೆ ಅಂತ ಹೇಳಿದ್ರು. ಅವರ ತೀರ್ಮಾನ ತಗೊಂಡಿದ್ದಾರೆ. ನಾಗಮೋಹನ್ ದಾಸ್ ಅವರು ಶಿಫಾರಸು ಏನ್ ಮಾಡಿದಾರೆ ಅಂತಂದ್ರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಏನಿದ್ದಾರಲ್ಲ ತಿರ್ಗಾ ಮತ್ತೆ ಇವಾಗ. ಈ ಸಂದರ್ಭದಲ್ಲಿ ನರಸಿಂಹ ಪೋದ್ಗಲ್, ಭಾಸ್ಕರ್ ರಾಜ್, ವೈ ಈರಪ್ಪ ಇದ್ದರು. ಈಗ ಜಾಹೀರಾತು. ಆರ್ಯ ವೈಶ್ಯ ಅಧಿಕಾರಿಗಳ ಹಾಗೂ ವೃತ್ತಿ ನಿರತ ಸಂಘ ರಾಯಚೂರು ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ಸಮಾರಂಭ ದಿನಾಂಕ 17/8/2025 ರವಿವಾರ. ಸಮಯ ಬೆಳಗ್ಗೆ 10:30ಕ್ಕೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಾಲದಿನ್ನಿ ರಂಗಮಂದಿರ, ರಾಯಚೂರು. ಆರ್ಯವೈಶ್ಯ ಅಧಿಕಾರಿಗಳ ಹಾಗೂ ವೃತ್ತಿ ನಿರತ ಸಂಘ ರಾಯಚೂರು
ಕಾರ್ಯಕಾರಿ ಮಂಡಳಿ 2025ಕ್ಕೆ ನೇಮಕಗೊಂಡ ಎಲ್ಲಾ ಸದಸ್ಯರಿಗೂ ಹಾರ್ದಿಕ ಅಭಿನಂದನೆಗಳು. ಚಿನ್ನದ ಪದಕ ಪಡೆದ ವಿದ್ಯಾರ್ಥಿಗಳಾದ ಶರತ್ ಎಸ್ ಕೊಂಪಲ್ ಎಸ್ಎಸ್ಎಲ್ಸಿ, ಜಿ ಲಲಿತ್ ಶರ್ವಣ್ ಎಸ್ಎಸ್ಎಲ್ಸಿ ಬ್ಲೈಂಡ್, ವಿದಿತಾ ಇಂಡುವಾಸಿ ಪಿಯುಸಿ ಸೆಕೆಂಡ್, ಸೋಹನ್ ಆರ್ ಸಿಎ, ಡಾಕ್ಟರ್ ವೀಣಾ ಎಂಡಿ ಇವರುಗಳಿಗೆ ಹಾರ್ದಿಕ ಅಭಿನಂದನೆಗಳು. ಸಮಾರಂಭಕ್ಕೆ ಆಗಮಿಸುವ ಗಣ್ಯರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಹಾರ್ದಿಕ ಸುಸ್ವಾಗತ. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳುನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಬಜಾರ್ ಅನುಭವಿಸಲು ಇಂದೇ ಬನ್ನಿ. ನಿಮ್ಮ ಮನಕೊಪ್ಪುವ, ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸದ ವಸ್ತುಗಳು, ನಿಮ್ಮ ನಾಲಿಗೆ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡುಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 9:30ರವರೆಗೆ. ಇಂದೇ ಭೇಟಿ ಕೊಡಿ. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ವಾಲ್ಕರ್ ಗ್ರೌಂಡ್, ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಝೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಯಾವುದೇ ಸಮಾಜವು ಪರಿಪೂರ್ಣವಾಗಿ ಅಭಿವೃದ್ಧಿ ಹೊಂದಲು ಶಿಕ್ಷಣ ಅತ್ಯಂತ ಮುಖ್ಯವಾಗಿದ್ದು, ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡುವ ಮೂಲಕ ಸಮಾಜ ಹಾಗೂ ದೇಶಕ್ಕೆ ಕೊಡುಗೆಯನ್ನಾಗಿ ನೀಡಬೇಕೆಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಹೇಳಿದರು. ಯಾವುದೇ ಸಮಾಜವು ಪರಿಪೂರ್ಣವಾಗಿ ಅಭಿವೃದ್ಧಿ ಹೊಂದಲು ಶಿಕ್ಷಣ ಅತ್ಯಂತ ಮುಖ್ಯವಾಗಿದ್ದು, ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡುವ ಮೂಲಕ ಸಮಾಜ ಹಾಗೂ ದೇಶಕ್ಕೆ ಕೊಡುಗೆಯನ್ನಾಗಿ ನೀಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಹೇಳಿದರು. ಅವರು ಇಂದು ನಗರದ ಯಾದವ ಸಂಘದ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಶ್ರೀ ಕೃಷ್ಣ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಸಮಾಜದ ಪ್ರತಿಯೊಬ್ಬರೂ ಸಹ ಸೌಹಾರ್ದತೆಯಿಂದ, ಶ್ರದ್ಧೆಯಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡುತ್ತಿದ್ದು, ಧರ್ಮ ಸರಿದಾರಿಯಲ್ಲಿ ನಡೆಯುತ್ತಿದೆ. ಸಮಾಜದ ಬಾಂಧವರು ಧರ್ಮದ ಆಚರಣೆಯಲ್ಲಿ ಭಕ್ತಿ ಭಾವದಿಂದ ನಡೆಯುತ್ತಿದ್ದು, ಸಮಾಜದಲ್ಲಿ ಪ್ರತಿಯೊಬ್ಬರೂ ಭಾತೃತ್ವ ಭಾವನೆಯಿಂದ ಹಾಗೂ ಒಗ್ಗಟ್ಟಿನಿಂದ ಇರಬೇಕು ಎಂಬ ನಿಟ್ಟಿನಲ್ಲಿ ಜಯಂತಿ ಆಚರಣೆಗಳನ್ನು ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಸಮಾಜದ ಅಭಿವೃದ್ಧಿ ಹೊಂದಲು ಶಿಕ್ಷಣ ಅತ್ಯಂತ ಮುಖ್ಯವಾಗಿರುತ್ತದೆ. ಸಮಾಜದ ಮಕ್ಕಳಿಗೆ ಶಿಕ್ಷಣ ನೀಡಿದಾಗ ಮಾತ್ರ ಉತ್ತಮ ವ್ಯಕ್ತಿಗಳಾಗಲು ಸಾಧ್ಯ. ಜೊತೆಗೆ ಉತ್ತಮ ಶಿಕ್ಷಣ ಪಡೆದ ಮಕ್ಕಳು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಲು ಸಾಧ್ಯ. ಸಮಾಜದಲ್ಲಿ ಶಿಕ್ಷಣದಿಂದ ವಂಚಿತವಾದ ಮಕ್ಕಳು ಬೆಳೆಯಲು ಸಾಧ್ಯವಿಲ್ಲ. ಮಕ್ಕಳನ್ನು ಬುದ್ಧಿವಂತರಾಗಿಸಿ ಸಮಾಜಕ್ಕೆ, ದೇಶಕ್ಕೆ ಕೊಡುಗೆಯನ್ನಾಗಿಸಿ ನೀಡಬೇಕು. ಯಾದವ ಸಮಾಜದಿಂದ ಶೈಕ್ಷಣಿಕ ಸೇವೆ ಸಲ್ಲಿಸಲಾಗುತ್ತಿದ್ದು, ಯಾದವ ಸಮಾಜ ವಸತಿ ಶಾಲೆಗೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಅನುದಾನವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಇದೇ ವೇಳೆ ಕೆ. ಶಾಂತಪ್ಪ ಮಾತನಾಡಿ, ಸಂಘಟನೆ ಇದ್ದರೆ ಒಗ್ಗಟ್ಟು, ಒಗ್ಗಟ್ಟಾಗಿ ಇದ್ದರೆ ಸಮಾಜವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುಂದೆ ಬರಲು ಸಾಧ್ಯ. ಪ್ರತಿಯೊಬ್ಬರು ಒಗ್ಗಟ್ಟಿನಿಂದ ಸೌಹಾರ್ದತೆಯ ಬದುಕನ್ನು ಕಟ್ಟಿಕೊಳ್ಳಲು ಮುಂದಾಗಬೇಕು ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಡಾ. ಶಿವರಾಜ್ ಪಾಟೀಲ್ ಮಾತನಾಡಿ, ಯಾವುದೇ ಸಮಾಜದ ಅಭಿವೃದ್ಧಿಗೆ ಶೈಕ್ಷಣಿಕ ಬೆಳವಣಿಗೆಯೊಂದಿಗೆ ಸಂಘಟಿತ ಪ್ರಯತ್ನದ ಅವಶ್ಯಕತೆ ಇದೆ. ಯಾದವ ಸಮಾಜದ ಸಂಘಟನೆಯಿಂದ ಬೆಳವಣಿಗೆಯನ್ನು ಕಾಣಬೇಕು. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ಜೊತೆಗೆ ಧರ್ಮ ಜಾಗೃತಿ ಪಡೆಯಬೇಕೆಂದರು. ಈ ಸಂದರ್ಭದಲ್ಲಿ ಸಂಸದ ಜಿ. ಕುಮಾರ್ ನಾಯಕ್, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ, ಪಾಲಿಕೆ ಸದಸ್ಯ ಜಯಣ್ಣ, ಇ. ಶಶಿರಾಜ್, ದರೂರ್ ಬಸವರಾಜ್, ಯಾದವ ಸಮಾಜದ ಅಧ್ಯಕ್ಷ ಹನುಮಂತಪ್ಪ ಯಾದವ್, ಮಾರ್ಯಪ್ಪ, RDA ಮಾಜಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಜಯವಂತರಪ್ಪ ತಂಗೆ, ದರೂರ್ ಬಸವರಾಜ್, ನರಸಿಂಹ ಮಾಡಗಿರಿ, ದಾನಪ್ಪ ಯಾದವ್, ಜಿ. ರಮೇಶ್ ಯಾದವ್, ವೆಂಕಟೇಶ್, ಮುರಳಿ ಯಾದವ್, ಪರಶುರಾಮ್, ರಾಜಶೇಖರ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಕುರುಬದೊಡ್ಡಿ SDMC ಅಧ್ಯಕ್ಷ ವೀರೇಶ್ ಇವರು ಪೂರ್ಣ ಮಾಹಿತಿ ಇಲ್ಲದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಭೋಜನಾಲಯದಲ್ಲಿ ಹಣ ದುರ್ಬಳಕೆಯಾಗಿದೆ ಎಂದು ಸುಳ್ಳು ಆರೋಪ ಮಾಡಿದ್ದು, ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಬಿಜೆಪಿ ಮುಖಂಡ ಬಸವರಾಜ್ ಕುರುಬದೊಡ್ಡಿ ಹೇಳಿದರು. ತಾಲೂಕಿನ ಕುರುಬದೊಡ್ಡಿ SDMC ಅಧ್ಯಕ್ಷ ವೀರೇಶ್ ಇವರು ಪೂರ್ಣ ಮಾಹಿತಿ ಇಲ್ಲದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಭೋಜನಾಲಯದಲ್ಲಿ ಹಣ ದುರ್ಬಳಕೆಯಾಗಿದೆ ಎಂದು ಸುಳ್ಳು ಆರೋಪ ಮಾಡಿದ್ದು, ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಬಿಜೆಪಿ ಮುಖಂಡ ಬಸವರಾಜ್ ಕುರುಬದೊಡ್ಡಿ ಹೇಳಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಎಸ್ಡಿಎಂಸಿ ಅಧ್ಯಕ್ಷರಾಗಿರುವ ವೀರೇಶ್ ಇವರಿಗೆ ಕಾಮಗಾರಿ ನಿರ್ವಹಿಸಿದವರ್ಯಾರು ಎಂಬ ಮಾಹಿತಿ ಇಲ್ಲದೆ ರಾಜಕೀಯ ಉದ್ದೇಶದಿಂದ ಸುಳ್ಳು ಆರೋಪ ಮಾಡಿ ಮಾನಸಿಕವಾಗಿ ತೊಂದರೆ ಕೊಟ್ಟಿದ್ದಾರೆ. ನಾನು ಗುತ್ತೇದಾರನಲ್ಲ, ಕಾಮಗಾರಿಯೂ ನಿರ್ವಹಿಸಿಲ್ಲ. ಭೋಜನಾಲಯ ನಿರ್ಮಾಣಕ್ಕೂ ಅರ್ಧವಾಗಿ ನಿಂತಿರುವುದಕ್ಕೂ ನನಗೂ ಸಂಬಂಧವೇ ಇಲ್ಲ. ಸುಳ್ಳು ಆರೋಪ ಮಾಡಿ ಗೌರವಕ್ಕೆ ಧಕ್ಕೆ ತರುವುದನ್ನು ನಿಲ್ಲಿಸಬೇಕು. ಬಹಿರಂಗ ಕ್ಷಮೆ ಯಾಚಿಸಬೇಕು. ಇಲ್ಲದೆ ಹೋದರೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಎಚ್ಚರಿಸಿದರು. ಎಸ್ಡಿಎಂಸಿ ಅಧ್ಯಕ್ಷರು ಪ್ರೆಸಿಡೆಂಟ್ ಎಸ್ಡಿಎಂಸಿ ಅಧ್ಯಕ್ಷರು ವೀರೇಶ್ ತಂದೆ ಕರಿಯಪ್ಪ ಎನ್ನುವ ವ್ಯಕ್ತಿ ನನ್ನ ಮೇಲೆ ಆರೋಪಣೆಯನ್ನು ಮಾಡಿದರು. ಏನಪ್ಪ ಅಂದ್ರೆ ಭೋಜನಾಲಯ ಕಟ್ಟಿಸುವುದರಲ್ಲಿ 14 ರಿಂದ 15 ಲಕ್ಷ ಲೂಟಿ ಮಾಡಿದ್ದಾರೆ ಅಂತ. ಅವರಿಗೆ ಇಂದು ನಾನು ನನ್ನ ವ್ಯಕ್ತಿ ಗೌರವಕ್ಕೆ ಬೆಟ್ಟಕಂದ ಆ ವ್ಯಕ್ತಿಯ ವಿರುದ್ಧ ಎಸ್ಡಿಎಂಸಿ ಅಧ್ಯಕ್ಷರ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ಹೂಡಲು ನಾನು ಇವತ್ತು ನಿಮ್ಮ ಪ್ರಶ್ನೆ ಮಾಧ್ಯಮದ ಮುಖಾಂತರ ನಾನು ಅವರು ವಿವರ ಬರೆಸ್ತೀನಿ. ಕಳೆದ ಈ ಒಂದು 14-15 ಲಕ್ಷ ರೂಪಾಯಿಗಳು ವೀರೇಶ್ ಅವರು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಮೀಟ್ ಅಲ್ಲಿ ಮಾತ್ರ ಹೇಳಿದರೆ ನಮಗೆ ಇದು ಕನ್ನಡ ಮತ್ತು ಕನ್ನಡ ನ್ಯೂಸ್ ಲೈನ್, ದುಡಿಮೆ ನ್ಯೂಸ್ ಲೈನ್ ಮತ್ತು K2 ಕನ್ನಡ ನ್ಯೂಸ್ ಚಾನೆಲ್ ನಲ್ಲಿ ಆರೋಪಣೆ ಬಿಡುಗಡೆ ಮಾಡಿದ್ರು. ಅದು ನನ್ನ ಇದೆ. ಬಟ್ ಅವರಲ್ಲಿ ಏನಪ್ಪಾ ಅಂತಂದ್ರೆ ಬಸವರಾಜ್ ಉಪಾಧ್ಯಕ್ಷರು ಅವರು 14 ರಿಂದ 15 ಲಕ್ಷ ರೂಪಾಯಿಯನ್ನು ಮತ್ತು ಏನಂತ ಹೇಳಿದಾರಂದ್ರೆ ನಕಲಿ ಬಿಲ್ಲುಗಳನ್ನು ಸೃಷ್ಟಿಸಿ 14 ರಿಂದ 15 ಲಕ್ಷ ರೂಪಾಯಿಗಳನ್ನು ಲೂಟಿ ಹೊಂದಿದ್ದಾರೆ. ಇವರು ಹೇಳಿರ್ತಕ್ಕಂಥ ಒಂದು ಆರೋಪ ಇದೆಯಲ್ಲ, ಇದು ಸುಳ್ಳು ಆರೋಪ. ಯಾಕಂತಂದ್ರೆ ಇದು ಸತ್ಯಕ್ಕೆ ದೂರವಾದಂತಹ ಆರೋಪವಾಗಿದೆ. ಯಾಕಂದ್ರೆ ನಾನು ಒಬ್ಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನೂ ಅಲ್ಲ, ನಾನೊಬ್ಬ ಗುತ್ತೇದಾರನೂ ಅಲ್ಲ, ನಾನು ಗ್ರಾಮದ ಬಿಜೆಪಿ ಮುಖಂಡರು. ಅದನ್ನು ನನ್ನ ವೈಯಕ್ತಿಕವಾಗಿ ನನ್ನ ವೈಯಕ್ತಿಕ ಉದ್ದೇಶದಿಂದ ನನ್ನ ಮೇಲೆ ಈ ವಿರುದ್ಧ ಆರೋಪ ಮಾಡಿದ್ದು ಅವರು ನನ್ನ ಮಾನಸಿಕವಾಗಿ ನಂಬುತ್ತೇನೆ. ನಾನು ಮಾನಸಿಕವಾಗಿ ನಂಬಿದ್ದವರೇ ನನಗೆ ಸಮಾಜದಲ್ಲಿ ನನಗೆ ಇದು ಏನು ನೆಮ್ಮದಿ ಕಾಕೊಂಡಿದ್ದೀನಿ. ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಅವರು ನನ್ನ ಮಾನಸಿಕವಾಗಿ ನನ್ನದು ಒಂದು ಷಡ್ಯಂತ್ರ ಹೂಡಿ ಅವರು ನನ್ನ ಬಗ್ಗೆ ಅಪಪ್ರಚಾರದ ಮುಖಾಂತರ ಈ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದರು. ಅವರ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆಗಳನ್ನು ನಾನು ಈಗಾಗಲೇ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತೀನಿ. ವೀರೇಶ್ ತಂದೆ ಕರಿಯಪ್ಪ ಎಸ್ಡಿಎಂಸಿ ಅಧ್ಯಕ್ಷರು ಕುರುಗಡಿ ಮತ್ತು ಮನೆಯ ತಂದೆ ಗುಂಡು ನರಸಪ್ಪ ಕುರುಗಡಿ ಸೇರಿಕೊಂಡು ದಿನಪತ್ರಿಕೆ ಚಾನೆಲ್ಗಳಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಹೂಡಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ವ್ಯಕ್ತಿ ದ್ವೇಷ ದುರುದ್ದೇಶಪೂರಿತವಾದ ಸುಳ್ಳು ಆರೋಪ ಮಾಡಿ ವೈಯಕ್ತಿಕವಾಗಿ ನನ್ನ ವ್ಯಕ್ತಿ ಗೌರವಕ್ಕೆ ಧಕ್ಕೆ ತಂದಿರುತ್ತಾರೆ. ಇದರಿಂದ ನನ್ನ ಗೌರವಕ್ಕೆ ಧಕ್ಕೆ ಬಂದು ಮಾನಸಿಕವಾಗಿ ಹೊಂದಿರುತ್ತೇನೆ. ಆದ್ದರಿಂದ ನಾನು ಇವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುತ್ತಿದ್ದೇನೆ. ಕೆಲಸ ಆಗಿದೆ. ಇಲ್ಲ ನಾವು ನಿಮ್ಮ ಬೆಂಬಲ ಏನಾದ್ರು ನನ್ನ ಬೆಂಬಲ ಈಗ ಒಂದು ನಿಮಿಷ ನನ್ನ ವೈಯಕ್ತಿಕವಾಗಿ ನನ್ನ ಹೆಸರು ಹೇಳಿದ್ದ ಸಲುವಾಗಿ ನಾನು ಇವತ್ತು ಪ್ರೆಸ್ ಮೀಟ್ ಮಾಡಿ ಇವತ್ತಿಗೆ 12 ಲಕ್ಷ ಎಸ್ಟಿಮೇಟ್ ಆಗಿದೆ. ಕೆಲಸ ಎಷ್ಟಾಗಿದೆ ಅಷ್ಟು 6,31,000 ರೂಪಾಯಿ ಕೆಲಸ ಎಷ್ಟಾಗಿದೆ ಅಷ್ಟು ಪೇಮೆಂಟ್ ಆಗಿದೆ. ಇಲ್ಲಿದೆ ನೋಡಿ ಸರ್. ಈ ಸಂದರ್ಭದಲ್ಲಿ ಭೀಮಯ್ಯ, ಸ್ವಾಮಿ, ಹನುಮಂತು, ರಾಘವೇಂದ್ರ, ರಾಜಪ್ಪ ಇದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ದೇಶದ ಅಸ್ಪೃಶ್ಯತೆ ಜಾತಿಗಳಿಗೆ 1932ರಲ್ಲಿ ವೋಟ್ ಹಕ್ಕನ್ನು ಪಡೆದುಕೊಂಡ ದಿನದಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಜಕೀಯ ಸಿದ್ಧಾಂತ ವಿಜಯೋತ್ಸವ ದಿನವನ್ನಾಗಿ ಆಚರಣೆ ಮಾಡಲಾಯಿತು. ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ದೇಶದ ಅಸ್ಪೃಶ್ಯ ಜಾತಿಗಳಿಗೆ 1932ರಲ್ಲಿ ವೋಟ್ ಹಕ್ಕನ್ನು ಪಡೆದುಕೊಂಡ ದಿನದ ಅಂಗವಾಗಿ ಡಾಕ್ಟರ್ ಅಂಬೇಡ್ಕರ್ ರಾಜಕೀಯ ಸಿದ್ಧಾಂತದ ವಿಜಯೋತ್ಸವ ದಿನವನ್ನಾಗಿ ಆಚರಣೆ ಮಾಡಲಾಯಿತು. ಇದೇ ವೇಳೆ ಪಕ್ಷದ ಸಂಸ್ಥಾಪಕ ದೇವಮಿತ್ರ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1917ರ ಸೆಪ್ಟೆಂಬರ್ 1ರಿಂದ 1937ರ ಆಗಸ್ಟ್ 16ರವರೆಗೆ ನಿರಂತರವಾಗಿ ಹೋರಾಟ ಮಾಡುವ ಮೂಲಕ ಅಸ್ಪೃಶ್ಯ ಜಾತಿಯ ಜನಾಂಗಕ್ಕೆ ವೋಟಿನ ಹಕ್ಕನ್ನು ತಂದುಕೊಟ್ಟಿದ್ದು, ಅವರ ಹೋರಾಟದ ಫಲವಾಗಿ ಅಸ್ಪೃಶ್ಯರು ಇಂದು ಚುನಾವಣೆಗಳಲ್ಲಿ ಮತಗಳನ್ನು ಹಾಕುವ ಹಕ್ಕನ್ನು ಪಡೆದುಕೊಂಡಿದ್ದಾರೆ ಎಂದರು.
2017 ಆಗಸ್ಟ್ 31ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋಡಾ ಮಹಾರಾಜರ ಸಂಸ್ಥಾನದಲ್ಲಿ ಮಿಲಿಟರಿ ಕಾರ್ಯದರ್ಶಿಯಾಗಿ ಕರ್ತವ್ಯಕ್ಕೆ ಹಾಜರಾಗಿ ಕಚೇರಿಯಲ್ಲಿ ಕೆಲಸ ಪ್ರಾರಂಭ ಮಾಡಿದಾಗ ಮಿಲಿಟರಿ ವಿಭಾಗದ ಫೈಲ್ಗಳನ್ನು ಜವಾನನಿಗೆ ತರಲು ಹೇಳಿದರು. ಬಿಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯನೆಂದು ಜವಾನನು ತಂದ ಫೈಲುಗಳನ್ನು ದೂರದಿಂದಲೇ ಬಿಆರ್ ಅಂಬೇಡ್ಕರ್ ಅವರ ಟೇಬಲ್ಗೆ ಎಸೆದನು. ಅದೇ ದಿನ ಸಾಯಂಕಾಲ ಅವರು ತಂಗಿದ್ದ ಪಾರ್ಸಿ ವಸತಿ ಗೃಹಕ್ಕೆ ಹೋದಾಗ ಅಲ್ಲಿಯೂ ಕೂಡ ವಸತಿ ಗೃಹದವರು ಬಿಆರ್ ಅಂಬೇಡ್ಕರ್ ಅವರನ್ನು ವಸತಿ ಗೃಹದಿಂದ ಹೊರಹಾಕಿದರು. ಅಂಬೇಡ್ಕರ್ ಅಸ್ಪೃಶ್ಯರೆಂದು ಬರೋಡಾ ಸಂಸ್ಥಾನದ ಮಹಾರಾಜರು ಸಂಸ್ಥಾನದ ಇತರೆ ನೌಕರರಿಗೆ ವಸತಿ ಗೃಹಗಳನ್ನು ಮಂಜೂರು ಮಾಡಿ ಅಂಬೇಡ್ಕರ್ ಅವರಿಗೆ ವಸತಿ ಗೃಹ ಮಂಜೂರು ಮಾಡಲು ನಿರಾಕರಿಸಿದರು. ಈ ಎಲ್ಲ ಘಟನೆಗಳಿಗೆ ಪರಿಹಾರ ಮಾಡಬೇಕೆಂದು ನಿರ್ಧಾರ ತೆಗೆದುಕೊಂಡ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಆಚರಣೆ ನಿರ್ಮೂಲನೆಗೆ ರಾಜಕೀಯ ಅಧಿಕಾರ ಒಂದೇ ಪ್ರಬಲ ಅಸ್ತ್ರವೆಂದು ನಿರ್ಧರಿಸಿ 1917 ಸೆಪ್ಟೆಂಬರ್ 1ರಿಂದ ರಾಜಕೀಯ ಅಧಿಕಾರಕ್ಕಾಗಿ ಓಟ್ ಮುಖ್ಯವೆಂದು ಓಟಿಗಾಗಿ ಹೋರಾಟ ಮಾಡಿ ಈ ದೇಶದ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತ ಪದ್ಧತಿಯನ್ನು ಆಗಿನ ಬ್ರಿಟಿಷ್ ಪ್ರಧಾನಮಂತ್ರಿ ರಾಮ್ಸೆ ಮೆಕ್ಡೊನಾಲ್ಡ್ ಅವರಿಂದ 1932 ಆಗಸ್ಟ್ 16ರಂದು ಮಂಜೂರು ಮಾಡಿಸಿಕೊಂಡರು ಎಂದು ತಿಳಿಸಿದರು. ಇದರಿಂದ ಅಸ್ಪೃಶ್ಯರಿಗೆ ಈ ದೇಶದ ನಾಗರಿಕತ್ವ ಅಥವಾ ಪೌರತ್ವ ಹಕ್ಕು ಬಂದಿತು. ಅಸ್ಪೃಶ್ಯರಿಗೆ ರಾಜಕೀಯ ಅಧಿಕಾರಕ್ಕೆ ಮಾರ್ಗವಾಯಿತು. ಅಸ್ಪೃಶ್ಯರ ಆರ್ಥಿಕ ಸಬಲೀಕರಣಕ್ಕೆ ದಾರಿಯಾಯಿತು. ಅಸ್ಪೃಶ್ಯರಿಗೆ ಸಾಮಾಜಿಕ ಸಮಾನತೆಗಾಗಿ ಮೈಲುಗಲ್ಲು ಆಯಿತು. ಅಸ್ಪೃಶ್ಯತೆ ಆಚರಣೆಗೆ ನಿರ್ಮೂಲನೆ, ಅಸ್ಪೃಶ್ಯರ ಬಡತನ ನಿರ್ಮೂಲನೆ, ಜಾತಿ ಪದ್ಧತಿ ನಿರ್ಮೂಲನೆ ಆಗಿದ್ದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜಕೀಯ ಸಿದ್ಧಾಂತವಾಗಿದೆ ಎಂದರು. ತುಂಬ 17 ವರ್ಷ ಹೋರಾಟ ಮಾಡಿ ಇವತ್ತು ದಿವಸ 16/8/1932 ಅವ್ರು ಬ್ರಿಟಿಷ್ ಸರ್ಕಾರ ಓಟನ್ನು ಅಸ್ಪೃಶ್ಯರಿಗೆ ಮಂಜೂರು ಮಾಡಿದ್ದಾರೆ. ಅದಕ್ಕೆ ನಾವು ಇವತ್ತಿನ ದಿವಸ ವಿಜಯೋತ್ಸವ ಓಟು ಪಡೆಯುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಜಯೋತ್ಸವ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಮಹಾಂತೇಶ್ ಕುಮಾರ್ ಮಿತ್ರ, ಸ್ವಾಮಿ ದಾಸ್ ಜಗಲಿ, ಮದನ್ ಕುಮಾರ್ ಮಿತ್ರ, ಆರ್ ಜೇಮ್ಸ್, ರಾಜ್ಕುಮಾರ್ ಗುರುಡಿ ಸೇರಿದಂತೆ ಇತರರಿದ್ದರು. ಆಗಸ್ಟ್ 27ರಿಂದ ಗಣೇಶೋತ್ಸವ ಪ್ರಾರಂಭ. ನಿಯಮಗಳ ಪಾಲನೆ ಮಾಡುವ ಮೂಲಕ ಶಾಂತಿಯುತ ಆಚರಣೆಗೆ ಸಹಕರಿಸಿ ಡಿಸಿ ನಿತೀಶ್ ಕುಮಾರ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅಪೂರ್ಣ. ವೈಜ್ಞಾನಿಕ ಮಹೇಂದ್ರ ಕುಮಾರ್ ಮಿತ್ರ. ಆಗಸ್ಟ್ 17ರಂದು ಆವೋಪ ಸಂಘದಿಂದ ಪ್ರತಿಭಾ ಪುರಸ್ಕಾರ. ವಿದ್ಯಾರ್ಥಿ ವೇತನ ವಿತರಣೆ ಆಲೂರು ವೆಂಕಟೇಶ್. ಶ್ರೀಕೃಷ್ಣ ಜನ್ಮಾಷ್ಟಮಿ. ಯಾದವ ಸಮಾಜ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವುದು ಅಗತ್ಯ. ಎ ವಸಂತ್ ಕುಮಾರ್. ಕುರುವದೊಡ್ಡಿ ಶಾಲೆ ಭೋಜನಾಲಯ ನಿರ್ಮಾಣದ ಕುರಿತು ಎಸ್ಡಿಎಂಸಿ ಅಧ್ಯಕ್ಷ ವೀರೇಶ್ರಿಂದ ಸುಳ್ಳು ಆರೋಪ. ಬಸವರಾಜ್. ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಂದ ಪರಿಶಿಷ್ಟರಿಗೆ ಪ್ರತ್ಯೇಕ ಮತದಾನ ಸಿದ್ಧಾಂತ ವಿಜಯೋತ್ಸವ. ಆರ್ಯ ವೈಶ್ಯ ಅಧಿಕಾರಿಗಳ ಹಾಗೂ ವೃತ್ತಿ ನಿರತ ಸಂಘ ರಾಯಚೂರು ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ಸಮಾರಂಭ. ದಿನಾಂಕ 17/8/2025 ರವಿವಾರ. ಸಮಯ ಬೆಳಗ್ಗೆ 10:30ಕ್ಕೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಾಲದಿನ್ನಿ ರಂಗಮಂದಿರ, ರಾಯಚೂರು. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ವಾಲ್ಕರ್ ಗ್ರೌಂಡ್ ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರು.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ